माता रामो पिता रामचंद्र स्वामी रामो सखा रामचंद्र सर्वस्व में रामचंद्रो दयालु नान्यं जाने नैव जाने न जाने दक्षिणे लक्ष्मणो यस्य वामे जनकात्मजा पूर्वो मारुतिर्यस्य तं वन्दे रघुनन्दनं मनोजो मारुतुल्यवेगं केन्द्रियं बुद्धिमतां वरिष्ठं वातात्मजं मानवयूतं निजं श्रीरामदूतं शरणं प्रपद्ये देहापरिकालो प्रपंच मुक्षु जनादाय अध्यात्मचर्चा करोगी बहुलोकदे मेलपीति नमस्कारत्या ब्रह्मचैतन्य बोलो राजा राम राम बोलो सीता राम राम 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 जानकी जीवन स्मरण जय राम। ಈ ಪ್ರಪಂಚದಲ್ಲಿ ಸಮಾಧಾನ ಅನ್ನುವಂಥದ್ದು ಏನಾದರೂ ಒಂದು ಅನುಭವ ಇದ್ರೆ ಕಾನ್ಸೆಪ್ಟ್ ಇದ್ರೆ ಅಥವಾ ಏನಾದರೂ ಒಂದಾದೊಂದು ಧರ್ಮ ಇದ್ದರೆ ಮನುಷ್ಯಂದು ಅದು ಕೇವಲ ಯಾರ ಅನುಭವದಲ್ಲಿರುವಂತಹದ್ದು ಅಂದರೆ ಸತ್ಪುರುಷರ ಅನುಭವದಲ್ಲಿರು ಯಾರಿಗೆ ಅದರ ಅನುಭವವನ್ನು ಅವರೇ ಸತ್ಪುರುಷರು ಯಾರು ಸತ್ಪುರುಷರಿದ್ದಾರೋ ಅವರಿಗೆ ಮಾತ್ರ ಸಮಾಧಾನ ಅನ್ನುವಂಥದ್ದು ಏನಿದೆ ಅನ್ನೋದು ಸಣ್ಣ ಅನುಭವ ಅನ್ನುವಂಥದ್ದು ಇರ್ತದೆ. ಸಾಮಾನ್ಯವಾಗಿ ನಾವು ಬಹಿರ್ಮುಖರಾಗಿರ್ತಕ್ಕಂಥ ನಮಗೆ ಸಮಾಧಾನದ ಕಲ್ಪನಾ ಇಲ್ಲ. ಸಮಾಧಾನದ್ದು ನಮಗೆ ಗಾಳಿ ಸಹಿತ ಬಡದಿರಂಗಿಲ್ಲ. ನಿಜವಾಗಿ ಹೇಳಬೇಕು, ಸಮಾಧಾನ ಅನ್ನುವಂಥದ್ದು ಏನು ಅದರ ಅನ್ನೋದು ಕಲ್ಪನಾನೇ ಇಲ್ಲ. ನಮಗೆ ಕಲ್ಪನಾ ಇರೋದೇನು ಅಂದ್ರೆ ಇಂದ್ರಿಯ ಸುಖಗಳು, ಅದರಿಂದ ಉಂಟಾಗ್ತಕ್ಕಂಥ ಮನೋವಿಕಾರದ ಭಾವದಲ್ಲಿರ್ತಕ್ಕಂಥ ಆನಂದ, ಇವು ಅಷ್ಟೇ ನಮ್ಮ ಕಲ್ಪನಾ ಇರುವ ಹೊರತು ಉತ್ಸಾಹ ಇವೆಲ್ಲ ಏನವ ಅಂದ್ರೆ ಮನಸ್ಸಿನ ಧರ್ಮಗಳು. ಆದ್ರೆ ಸಮಾಧಾನ ಅನ್ನೋದು ಮನಸ್ಸಿನ ಆಚೆಗಿರ್ತಕ್ಕಂಥ ಅವಸ್ಥೆ. ಮನಸ್ಸು ಬುದ್ಧಿ ಇಂದ್ರಿಯ ಮನಸ್ಸು ಬುದ್ಧಿ ಕ್ಷೇತ್ರ ಆಚೆಗಿರ್ತಕ್ಕಂಥದ್ದು ಏನಿದೆ ಅಂದ್ರೆ ಸಮಾಧಾನ ಅನ್ನುವಂಥದ್ದು. ಈ ಸಮಾಧಾನದ ಬಗ್ಗೆ ಇವತ್ತಿನ ಚರ್ಚೆ ಇದೆ. ಇದು ಜಗತ್ತಿನೊಳಗನೆ ಸಹಸ್ರಾರು ವರ್ಷಗಳಿಂದ ಈ ಸಮಾಧಾನ ಚರ್ಚೆ ಮಾಡಬಹುದು ಬಂದಿದೆ. ಆದ್ರೆ ನಾವೆಲ್ಲರೂ ಏನದನ್ನು ಅದರ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು ಪ್ರತ್ಯಕ್ಷವಾಗಿ ಸಮಾಧಾನ ಅನ್ನುವಂಥದ್ದು ಅನುಭವ ನಮಗಿಲ್ಲ. ಯಾಕಿಲ್ಲ ಅಂದ್ರೆ ಯಾವುದ್ರೊಳಗೆ ನಾವು ಆಯುಷ್ಯವನ್ನೆಲ್ಲ ಕಳಿತೀವೋ, ಯಾವ ಭೂಮಿಕಾದಲ್ಲಿ, ಯಾವ ಇಂದ್ರಿಯಗಳ ಕ್ಷೇತ್ರದಲ್ಲಿ, ಮನಸ್ಸಿನ ಕ್ಷೇತ್ರದಲ್ಲಿ, ಬುದ್ಧಿಯ ಕ್ಷೇತ್ರದಲ್ಲಿ ನಮ್ಮ ಆಯುಷ್ಯ ಕಳೀತಾ ಇದ್ದೀವೋ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ವಿಷಯನೇ ಅಲ್ಲ. ಆದ್ರಿಂದನೇ 4000 ವರ್ಷಗಳ ಹಿಂದೆ ಭಗವಂತ ಅರ್ಜುನ್ ಕೇಳ್ತಾ ಇದ್ದಾನೆ ಏನಂದ್ರೆ, ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ಯಾವನು ಭಗವದ್ಗೀತೆಯಲ್ಲಿ ನೀನು ಉಪದೇಶ ಮಾಡಿದೆಯೋ ಆ ಭಗವದ್ಗೀತೆಯಲ್ಲಿ ಅಥವಾ ನಿನ್ನ ದೃಷ್ಟಿಯಲ್ಲಿ ಅಥವಾ ಭಗವದ್ಗೀತೆಯ ದೃಷ್ಟಿಯಲ್ಲಿ ಆದರ್ಶ ಪುರುಷನ ಲಕ್ಷಣ ಏನು? ಅವಾಗ ಕೃಷ್ಣ ಒಂದ ಮಾತಿನಲ್ಲಿ ಹೇಳ್ತಾನೆ, ಸಮಾಧಾನದಲ್ಲಿರ್ತಕ್ಕಂಥ ಮನುಷ್ಯನೇ ನನ್ನ ದೃಷ್ಟಿಯಲ್ಲಿ ಮತ್ತು ಭಗವದ್ಗೀತೆಯ ದೃಷ್ಟಿ ಅನ್ನೋದಕ್ಕೆ ಬಹಳ ದೊಡ್ಡ ಅರ್ಥ. ಏನಾಗ್ತಿದೆ ಅಂದ್ರೆ ಎಲ್ಲ ಉಪನಿಷತ್ತುಗಳ ಸಾರಭೂತವಾಗಿರ್ತಕ್ಕಂಥ ಭಗವದ್ಗೀತೆ. ಆದ್ರಿಂದ ಎಲ್ಲಾ ಉಪನಿಷತ್ತುಗಳ ತಾತ್ಪರ್ಯ
ಭಗವದ್ಗೀತೆಯ ಮುಖ್ಯವಾಗಿರ್ತಕ್ಕಂಥ ಒಂದೇನದು ಕಾನ್ಸೆಪ್ಟ್ ಸಂಕಲ್ಪನೆ ಅದು ಎದ್ರೊಳಗ ಇದೆ ಅಂತ ತಿಳ್ಕೊಂಡು ಕೇಳಿದ್ರೆ ಸಮಾಧಾನದಲ್ಲಿ ಅದನ್ನ ಭಗವಂತ ಹೇಳ್ತಾನೆ ಏನು ಅಂತಂದ್ರೆ ಆತ್ಮನ್ನೇವಾತ್ಮನೋ ತುಷ್ಟ ಸ್ಥಿತಪ್ರಜ್ಞಸ್ತೇ. ಯಾವನಿಗೆ ತನ್ನ ಸಂತೋಷಕ್ಕಾಗಿ ಹೊರಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗುವುದಿಲ್ಲೋ. ಈಗ ನಮ್ಮ ಸಂತೋಷಕ್ಕಾಗಿ ನಮಗೇನ್ ಬೇಕಾಗ್ತದೆ ಅಂದ್ರೆ ಆಶ್ರಮ ಬೇಕಾಗ್ತದೆ, ಮಂದಿರ ಬೇಕಾಗ್ತದೆ, ಮಂದಿರದೊಳಗೆ ಬೆಳ್ಳಿ ಚೌಕಟ್ಟು ಬೇಕಾಗ್ತದೆ, ಅದೇ ರೀತಿಯಾಗಿ ಅಂದ್ರೆ ಪುಸ್ತಕಗಳು ಬೇಕಾಗ್ತವೆ, ಪ್ರವಚನ ಬೇಕಾಗ್ತವೆ, ಅದೇ ರೀತಿಯಾಗಿ ಇನ್ನೂ ಏನೇನೋ ಹಂಗೇನಂದ್ರೆ ಪ್ರಾಪಂಚಿಕರಿಗೆ ಪಾಪ ಅವ್ರಿಗೆ ಬಲಿ ಬೇಕು, ಹೊಲ ಬೇಕು, ದುಡ್ಡು ವಸ್ತು, ಅರ್ಥಾತ್ ಇನ್ನು ಬೆಳ್ಳಿ ಬಂಗಾರ ಅವ್ರಿಗೂ ನಮೂನಿ ಬೆಳಿಬೇಕು, ನಮಗೂ ನಮೂನಿ ಬೆಳಿಬೇಕು. ಬೆಳಿ ಅಂತ ಅವ್ರಿಗೂ ಬೇಕು, ನಮಗೂ ಬೇಕು. ದುಡ್ಡು ಅವ್ರಿಗೂ ಬೇಕು, ನಮಗೂ ಬೇಕು. ನಮ್ಗೆ ನಮ್ಗೆ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ ದುಡ್ಡು ಬೇಕು. ಅವ್ರಿಗೆ ಪಾಪ ಮತ್ತೇನು ಮನೆಗೆ ಬಟ್ಟಿ ಬರಿ ತರ್ಲಿಕ್ಕೆ ಅವ್ರಿಗೆ ದುಡ್ಡು ಬೇಕು. ಅರ್ಥಾತ್ ಏನು ಅಂದ್ರೆ ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತೇ. ಯಾರಿಗೆ ತನ್ನ ಸಂತೋಷಕ್ಕಾಗಿ ಹೊರಗಿನ ಜಗತ್ತಿನೊಳಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗಿಲ್ಲೋ ಅವನು ನಿಜವಾಗಿಯೂ ಏನಿದ್ದಾನೆ ಅಂದ್ರೆ ಭಗವದ್ಗೀತೆಯ ದೃಷ್ಟಿಯಿಂದ ಆಗಲಿ ಅಥವಾ ಭಗವಾನ್ ಶ್ರೀಕೃಷ್ಣನ ದೃಷ್ಟಿಯಿಂದ ಆಗಲಿ ಆದರ್ಶ ಪುರುಷ ಅನ್ನೋದನ್ನ ಕೃಷ್ಣ ಅರ್ಜುನ್ಗೆ ಹೇಳ್ತಾ ಇದ್ದಾರೆ. ಮಹಾರಾಜ ಒಂದು ಮಾತು ಹೇಳಿದ್ರಿ ಏನು ಅಂದ್ರೆ ಆಶ್ರಮದ ಕಟ್ಟಿ ತುದಿಗೆ ತಲೆ ಬಡದು ರಕ್ತ ಬಂದು ಗಾಯಾಗಿ ನಮ್ಗೆ ತ್ರಾಸಾದ್ರೂ ಅಷ್ಟೇ, ಅಥವಾ ಮನಿ ಕಟ್ಟಿ ತುದಿ ತಲೆ ಬಡದು ರಕ್ತ ಬಂದು ಗಾಯಾಗಿ ತ್ರಾಸಾದ್ರೂ ಬಂದ. ಅದನ್ನು ಉಲ್ಟಾ ಹೇಳಿದ್ರು. ಈಗ ಮನಿ ಕಟ್ಟಿ ತುದಿ ತಲೆ ಬಡದು ರಕ್ತ ಬಂದು ತ್ರಾಸಾದ್ರೂ ಅಷ್ಟ, ಅದು ಒಂದ. ಅದೇ ರೀತಿಯಾಗಿ ಏನು ಅಂದ್ರೆ ಆಶ್ರಮದ ಕಟ್ಟಿ ತುದಿಗೆ ದೇವಸ್ಥಾನದ ಕಟ್ಟಿ ತುದಿಗೆ ತಲೆ ಬಡದು ರಕ್ತ ಬಂದ್ರು ಅಷ್ಟೇ ತ್ರಾಸಾಗ್ತದೆ. ಇದರ ಅರ್ಥ ಏನು ಅಂದ್ರೆ ಮನಿ ಸಲುವಾಗಿ ತಲೆ ಕೆಡಿಸಿಕೊಂಡ್ರು ಅಷ್ಟ ತ್ರಾಸ, ಆಶ್ರಮದ ಸಲುವಾಗಿ ತಲೆ ಕೆಡಿಸಿಕೊಂಡ್ರು ಅಷ್ಟ ತ್ರಾಸ. ಆ ಮನಿ ಸಲುವಾಗಿ ತಲೆ ಕೆಡಿಸಿಕೊಳ್ಳೋದ್ರಾಗ ಏನಿರ್ತದೆ ಅಂದ್ರೆ ಅತಿ ಸ್ವಲ್ಪ ಜನರ ಬಗ್ಗೆ ತಲೆ ಕೆಡಿಸ್ಕೊಂಡಂಗ 4, 5 ಹಮ್ದು ಹಮಾರೇದು ಅಷ್ಟು ಸಲುವಾಗಿ ತಲೆ ಕೆಡಿಸಿಕೊಳ್ಳೋದು. ಆಶ್ರಮದ ದೃಷ್ಟಿಯಿಂದ ತಲೆ ಕೆಡಿಸೋದು ಅಂದ್ರೆ ಸಾವಿರಾರು ಜನರ ಸಲುವಾಗಿ ತಲೆ ಕೆಡಿಸೋದು. ಇದು ಏನದನು ಅದರೊಳಗಿರ್ತಕ್ಕಂಥ ಮೂಲಭೂತ ವ್ಯತ್ಯಾಸ. ಆದ್ರಿಂದ ಏನಿದೆ ಅಂತಂದ್ರೆ ಯಾವ ಒಂದು ಕಾರ್ಯದ ಹಿಂದಿರ್ತಕ್ಕಂಥ ಒಂದು ಉದ್ದೇಶ, ಭೂಮಿಕಾ ಅಥವಾ ಧ್ಯೇಯ ಏನದನ್ನು ಉದಾಹರಿರ್ತದನೋ ಅದು ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಕಾರಣ ಆಗ್ತದೆ. ಇವಾಗ ನಾವು ಬೆಳ್ಳಿ ಚೌಕಟ್ಟು ಮಾಡ್ಬೇಕಂತ ಮಾಡಿದ್ವಿ, ಇದರಿಂದ ಲಕ್ಷಗಟ್ಟಲೆ ಜನರು ಸಂತೋಷ ಪಡ್ತಾರೆ. ನಮ್ಮ ಮನೆಯಾಗಿನ ದೇವ್ರ ಮನೆಗೆ ನಾವು ಬೆಳ್ಳಿ ಚೌಕಟ್ಟು ಮಾಡಿಸಿದ್ರೆ ಯಾರು ದಿನ ಬಂದು ನೋಡ್ಲಿಕ್ಕೆ ಹತ್ತು ಅವ್ರಿಗೆ ಉಪಹಾರ ಕೊಡೋದು ತೊಂದರೆ ಆಗ್ತದೆ. ನಾಳಿದ್ದು ದಯವಿಟ್ಟು ಯಾರು ಬರ್ಬೇಕಪ್ಪ, ವರ್ಷಕ್ಕೆ ಒಂದ್ಸಲ ಕರಿತೀವಿ, ಅವ್ರು ಬಂದು ನೋಡಿ ಹೋಗ್ರಿ ಅಂತ ಹೇಳೋ ಪಾಳಿ ಬರ್ತದೆ. ಅರ್ಥಾತ್ ಏನು ಅಂದ್ರೆ ಇದ ಮೂಲಭೂತವಾಗಿರ್ತಕ್ಕಂಥ ವ್ಯತ್ಯಾಸ. ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಆದ್ದರಿಂದ ಸಮಾಧಾನ ಅನ್ನುವಂಥದ್ದು ಏನದನು ಅದು ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಅದಕ್ಕಾಗಿನೇ ಯಾವ ದೊಡ್ಡ ಶಿಕ್ಷಣದಿಂದಲೂ ಸಮಾಧಾನ ಆಗಂಗಿಲ್ಲ, ಯಾವ ದೊಡ್ಡ ಅಧಿಕಾರದಿಂದಲೂ ಸಮಾಧಾನ ಆಗಂಗಿಲ್ಲ. ಬೇಕಾದಷ್ಟು ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಸಮಾಧಾನ ಆಗುವುದಿಲ್ಲ, ಬೇಕಾದಷ್ಟು ದೊಡ್ಡ ಮನೆ ಕಟ್ಟಿಸಿದ್ರು ಸಮಾಧಾನ ಇಲ್ಲ. ಅರ್ಥಾತ್ ಮತ್ತಿಷ್ಟು ದುಃಖಗಳೇ ಹೆಚ್ಚಾಕೋತಾ ಹೋಗ್ತವೆ ಹೊರಟು ಮನೆ ಹೊಡೆದಾದಷ್ಟು. ಧಾರವಾಡದಾಗ ಒಬ್ರು ಹೆಣ್ಮಗಳು ಮ್ಯಾಲಿನ ಬರ್ತಿದ್ರು ಇಲ್ಲ ನಮ್ಮ ಕಡೆಗೆ, ಇಲ್ಲಾಂದ್ರೆ ಮಹಾರಾಜನ ದರ್ಶನಕ್ಕೆ ಬರ್ತಿದ್ರು. ನಾವು ಆಮೇಲೆ ಬರೋದು ಬಿಟ್ರು ಅಂದ್ರೆ ಸಾಧಾರಣ ಬಿಟ್ಟಾರ. ಅವ್ರು ಕೇಳಿದೀವಿ ಒಂದು ದಿವಸ ಯಾಕಿದ್ರಿ ಮತ್ತು ಬಂದೇ ನೀವು ಇಲ್ರಿ, ನಮ್ಮ ಮನೆ ಸಾಮದಿದ್ರಿ, ಕೆಲಸ ಬಗ್ಸಿ ಅಷ್ಟ ಒಂದ್ 2 ಕೋಲಿದ್ದು ಅಷ್ಟ ಕಸ ಹುಡ್ಕೊಂಡು ಕೆಲಸ ಬಗ್ಸಿ ಮಾಡ್ಕೊಂಡು ಬರ್ತಿದ್ವಿ. ನಮ್ಮ ಮನೆಯವ್ರು ಒಂದು 7-8 ಕೋಲಿ ಮನೆಗಳಿದಾರ, ದಿನ ಅಷ್ಟು ಕೋಲಿ ಕಸ ಹುಡುಗುದು, ಬರ್ಸುದು ಮನೆಯೊಳಗೆ ಕೆಲಸ ಬಗ್ಸಿ ಹಾಳಾಗ್ತವೆ. ಹಿಂಗಾಗಿ ನಮ್ಗೆ ಏನಾಗಂಗಿಲ್ಲ ಅಂತಂದ್ರೆ ಆಶ್ರಮ ಬರ್ಲಿ, ಮಹಾರಾಜ ದರ್ಶನ ಬರ್ಲಿಕ್ಕೆ ಅನುಕೂಲ ಆಗಂಗಿಲ್ಲ, ಸೌಡಾಗಂಗಿಲ್ಲ. ನಾನು ಹೇಳಿದೆ ನನ್ನ ಶಬ್ದದಾಗ ಅಂತೂ ಅಲ್ಲ, ಅರ್ಥಾತ್ ಏನು ತುಳಸಿದಾಸರ ಶಬ್ದದಾಗ ಹೇಳ್ತೀನಿ ಏನು ಅಂದ್ರೆ ಜಾಕಿ, ಅರ್ಥಾತ್ ಏನು ಅಂದ್ರೆ ತುಳಸಿದಾಸರಿಗೆ ಮೀರಾಬಾಯಿ ಒಂದು ಪತ್ರ ಬರೆದ್ರೊಳಗೆ ಅವ್ರು ಹೇಳ್ತಾರೆ. ಅರ್ಥಾತ್ ಏನು ಅಂದ್ರೆ ಜಾಕಿ ಪ್ರಿಯನ ರಾಮ ವೈದೇಹಿ ತಜೀವತೆಹಿ ಕೋಟಿ ವೈರಿ ಸಮ ಪಿತಾ ತಜೋ ಪ್ರಹ್ಲಾದ ಭರತ ಮಹತಾರಿ ಗುರು ತಜೋ ಬಲಿ
ಅರ್ಥಾತ್ ಏನು ಅಂದ್ರೆ ಜರಿವಸು ಸಂಪತ್ತಿ ಸದನ ಸುಖು ಸುಹೃದ ಮಾತು ಪಿತು ಭಾಯ. ಜರಿವು ಅಂದ್ರೆ ಜರ ಅದು ಬೆಂಕಿ ಹಚ್ಚರಿ, ಆ ಸಂಪತ್ತಿಗೆ ಬೆಂಕಿ ಹಚ್ಚರಿ, ಆ ಮನಿಗೆ ಬೆಂಕಿ ಹಚ್ಚರಿ. ಯಾವ ಸಂಪತ್ತು ಯಾವ ಮನಿ ನಮ್ಮನ್ನು ಭಗವಂತನ ದರ್ಶನಕ್ಕೆ ಹೋಗ್ಲಿಕ್ಕೆ ಅಡಚಣೆ ಆಗ್ತದನೋ ಆ ಮನಿಗೆ ಬೆಂಕಿ ಹಚ್ಚರಿ. ಕೃಷಿರಾಸ ಹೇಳಿದ ನಾ ಹೇಳಿದ, ಆದ್ರಿಂದ ನೀವು ಆಮೇಲೆ ನೀವು ವಿಚಾರ ಮಾಡ್ಬೋದು. ಕೃಷಿರಾಸರು ಹೇಳಿದ್ರು ಜರಿವಸು ಸಂಪತ್ತಿ ಸದನ ಸುಖು ಸುಹೃದ ಮಾತು ಪಿತು ಭಾಯಿ. ಯಾರು ಭಗವಂತನಿಗೆ ಕಡೆಗೆ ಹೋಗ್ಲಿಕ್ಕೆ ಅಡ್ಡು ಬರ್ತಾರೋ ಅವ್ರು ಎಲ್ಲರಿಗೂ ಬೆಂಕಿ ಹಚ್ಚರಿ ಅಂತ ಮಹಾರಾಜರು ಹೇಳಿದ್ಕೊಳ್ಳಿ. ಆ ಮಹಾರಾಜರೇನಂದ್ರು ಪ್ರತ್ಯಕ್ಷವಾಗಿ ಹಚ್ಚಬಾರದು, ಮನುಷ್ಯ ಹಚ್ಚಬೇಕು ಅಂತೆ. ಇವತ್ತು ನಾ ಯಾಕೆ ಹೇಳಿಕತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಪ್ರಪಂಚದ ಯಾವುದೇ ಪರಿಸ್ಥಿತಿ ನಮಗೇನಾಗ್ಲಿಕ್ಕೆ ಶಕ್ತಿ ಇಲ್ಲ, ಅದರ ಸಮಾಧಾನ ಕೊಡ್ಲಿಕ್ಕೆ ಶಕ್ತಿ ಇಲ್ಲ. ಆದ್ರಿಂದ ಹಾಗಾಗಿ ಸಮಾಧಾನ ಅಂದ್ರೆ ಏನು, ಎಲ್ಲಾದ್ರೂ ಜೀವನದೊಳ ಸಿಗ್ತದೇನು ಅಂದ್ರೆ ಮಹಾರಾಜರು ಒಂದ್ಸಲ ಹೇಳಿದ್ರು ನನಗೆ ಸಣ್ಣ ಬಹಳ ಸಮಯ ಇತ್ತು. ಆದ್ರಿಂದ ನಾನು ಏನ್ ಮಾಡಿದೆ ಅಂದ್ರೆ ಸಮಾಧಾನದ ಶೋಧ ಮಾಡಿದೆ. ಸಮಾಧಾನ ನಿಜವಾಗಿಯೂ ಎದರೊಳಗಿದೆ ಅನ್ನೋದನ್ನ ನಾನು ಶೋಧ ಮಾಡ್ಲಿಕ್ಕಾಗಿ ಈ ಪ್ರಪಂಚದ ಪರಿಸ್ಥಿತಿಗಳನ್ನು ನಾನು ಉಪೇಕ್ಷೆ ಮಾಡಿ, ಅಂದ್ರೆ ಸಾಲಿ ಕಲಿಯೋದು, ನೌಕರಿ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ದುಡ್ಡು ಗಳಿಸೋದು, ಮನೆ ಕಟ್ಟೋದು, ಮಕ್ಕಳು ಮರಿ ಆಗೋದು, ಪ್ರಪಂಚ ಮಾಡೋದು, ಇವನ್ನೆಲ್ಲ ಬಿಟ್ಟು ನಾನು ಏನ್ ಮಾಡಿದೆ ಅಂದ್ರೆ ಸಮಾಧಾನ ಶೋಧ ಮಾಡಲಿಕ್ಕೆ ಮನೆ ಬಿಟ್ಟು ಹೋದೆ. ಸದ್ಗುರುಗಳ ಸಮಾಧಾನವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳ ಕಡೆಗೆ ಹೋಗ್ಬೇಕು. ನಮಗೆ ದುಡ್ಡಿನ ಅಡಚಣೆ ಅದ ಅಂತಂದ್ರೆ ನಾವು ಯಾರ ಕಡೆಗೆ ಹೋಗ್ತೀವಿ ಅಂದ್ರೆ ದುಡ್ಡಿದ್ದವ್ರ ಕಡೆಗೆ ಹೆಂಗ್ ಹೋಗ್ತೀವೋ ಹಂಗೇನ ಸಮಾಧಾನದ ಅಭಾವ ಇರೋದ್ರಿಂದಾಗಿ ಸಮಾಧಾನ ಇದ್ದವ್ರ ಕಡೆಗೆ ನಾವು ಹೋಗ್ಬೇಕಾಗುತ್ತೆ. ಅಂಥವ್ರು ಒಬ್ಬರು ಸಿಕ್ಕಿದ್ರು ನಮ್ಗೆ. ಯಾರು ಅಂದ್ರೆ ತುಕಾರಾಮ ಚೈತನ್ಯ, ತುಕಾಮಾಯಿಗಳು ಅನ್ನುವಂಥವ್ರು ನಮ್ಗೆ ಅಖಂಡ ಸಮಾಧಾನದಲ್ಲಿರ್ತಕ್ಕಂಥವ್ರು. ಅವರ ಸಮಾಧಾನವನ್ನು ಭಂಗ ಮಾಡುವಂತಹ ಒಂದು ಈ ಪ್ರಪಂಚದೊಳಗ ಸಮಾಧಾನ ಭಂಗ ಮಾಡುವಂತಹ ವಸ್ತು ವ್ಯಕ್ತಿ ಪರಿಸ್ಥಿತಿನೇ ಇಲ್ಲ ಅನ್ನುವಂಥ ಸಮಾಧಾನದಲ್ಲಿರ್ತಕ್ಕಂಥವ್ರನ್ನ ಅವ್ರು ಶೋಧ ಮಾಡಿ ಅವರಿಗೆ ಶರಣು ಹೋದ್ರು. ಅವ್ರು ಏನ್ ಮಾಡಿದ್ರು, ಕೇವಲ 9 ತಿಂಗಳು ತಮ್ಮ ಹತ್ರ ಇಟ್ಕೊಂಡು ಅಗ್ದಿ ಶಾರ್ಟ್ಕಟ್ನಾಗ, ಅಗ್ದಿ ಏನಪ್ಪಾ ಅಂದ್ರೆ ಈ ಇದ್ರಲ್ಲೇ ಕಾಲುದಾರಿಯಿಂದ ಅಂದ್ರೆ ಅಗ್ದಿ ಶಾರ್ಟ್ಕಟ್ನೊಳಗ 9 ತಿಂಗಳೊಳಗೆ ಅವ್ರನ್ನ ಏನ್ ಮಾಡಿದ್ರು, ಅಖಂಡ ಸಮಾಧಾನದಲ್ಲಿರುವ ಮಾಡಿದ್ರು. ಆದ್ರಿಂದ ಮಹಾರಾಜ ಹೇಳ್ತಿದ್ರು ಅಖಂಡ ಸಮಾಧಾನ म्हणजे ಮೂರ್ತಿಮಂತ ಬ್ರಹ್ಮಜ್ಞಾನ. ಅಖಂಡ ಸಮಾಧಾನದಲ್ಲಿರೋದೇ ಬ್ರಹ್ಮಜ್ಞಾನದ ಲಕ್ಷಣ. ಎಷ್ಟೊಂದು ನಮಗದು ನಾವು 24 ತಾಸು ಆ ಶಬ್ದ ಬಾಯಾಗ ಅನ್ಕೋತಾನೆ ಇತ್ತು, ಏನ್ರಿ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಕೆಲವರು ಅಂತಾರೆ, ಸ್ವಲ್ಪ ಸಮಾಧಾನ ಅದಾರೆ ಅಂತ ಕೆಲವರು ಅಂತಾರೆ. ಒಟ್ಟು ಸಮಾಧಾನ ಅನ್ನೋ ಶಬ್ದ ಉಚ್ಚಾರ ಮಾಡ್ಕೋತಾ ಇದ್ರು. ಸಮಾಧಾನದ ನಿಜವಾಗಿ ನಮಗೆ ಅದ್ರ ಏನ್ ಗೊತ್ತಿಲ್ಲ ಅಂದ್ರೆ ಅದ್ರ ಗಾಳಿ ಸಹಿತ ನಮಗೆ ಬಡದಿಲ್ಲ ಅಂತ ಹೇಳಿದ್ರು ಏನು ತಪ್ಪಾಗ್ಲಿಕ್ಕಿಲ್ಲ. ಅಂಥ ಸಮಾಧಾನವನ್ನ ಮಹಾರಾಜರು ಹೆಂಗ ಪಡ್ಕೊಂಡ್ರು ಹಂಗೇನಿಲ್ಲ ಅಂದ್ರೆ ಆ ಮಹಾರಾಜರು ಯಾವ ಸಮರ್ಥ ರಾಮದಾಸ್ ಸ್ವಾಮಿಗಳ ಅವತಾರ ಆಗಿದ್ರು, ಅಂಥ ಸಮರ್ಥ ರಾಮದಾಸ್ ಸ್ವಾಮಿಗಳ ಒಂದು ದಿವ್ಯವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಪುಣ್ಯತಿಥಿಯ ಒಂದು ಪರ್ವಕಾಲ ಅನ್ನುವಂತಹದ್ದು ನಮಗಿವತ್ತು ಪ್ರಾಪ್ತವಾಗಿರೋದರಿಂದ ಅಂತಹ ಸಮರ್ಥರ ಒಂದು ಅರ್ಥಾತ್ ಏನು ಅಂದ್ರೆ ಅವರ ಜನ್ಮದ ಆರಭ್ಯ ಅವ್ರ ಒಂದು ಪುಣ್ಯತಿಥಿ ಅಥವಾ ಅವರ ದೇಹಗಳು ಒಂದು ಮಹಾನ್ ನಿರ್ಯಾಣದವರೆಗೆ ಇರ್ತಕ್ಕಂಥ ಈ ಒಂದು ಕಿಂಚಿತ್ ಏನು ಅಂದ್ರೆ ವಿಚಾರಗಳನ್ನು ಶ್ರವಣ ಮಾಡಿ, ಅರ್ಥಾತ್ ಏನು ಅಂದ್ರೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಸುಮಾರು 1 ವರ್ಷದಿಂದ, ಹೋದ ವರ್ಷ ಮಾರ್ಚ್ 14ನೇ ತಾರೀಕಿನ ದಿವಸ ಇಲ್ಲಿ ಬಂದವರು ನಾವು ಇವತ್ತಿನ ತನಕನೂ ಇಲ್ಲಿ ಇದ್ದೀವಿ. ಇನ್ನು 2 ದಿವಸಕ್ಕೆ 1 ವರ್ಷ ಆಗ್ತದೆ. 7 ತಾರೀಕು ಇವತ್ತು, ಇನ್ನೊಂದು 8-9 ದಿವಸಕ್ಕೆ 1 ವರ್ಷದಿಂದ ನಾವು ಈ ಹೊರಗಿನ ಒಂದು ಪ್ರಚಂಡವಾಗಿರ್ತಕ್ಕಂಥ ಕೊರೋನಾ ಮಹಾಮಾರಿಯ ಇಂಥ ಒಂದು ಪ್ರಕೋಪದಲ್ಲಿನೂ ಸದ್ಗುರು ಸಾನ್ನಿಧ್ಯದಲ್ಲಿ ನಾವು ನಮ್ಮ ದಿನಗಳನ್ನ ಸಮಾಧಾನ, ಅರ್ಥಾತ್ ಏನು ಅಂತಂದ್ರೆ ಅನೇಕ ಪ್ರಕಾರದಿಂದ ನಮಗೂ ಸಹಿತ ಅದೇನಾಯ್ತು ಅಂದ್ರೆ ಬಿಡುಗು, ನಮಗೂ ಅದ್ರ ತ್ರಾಸ ಆಯ್ತು, ಎಲ್ಲ ಖರೆ. ಆದ್ರೆ ನಮಗೊಂದು ಸಮಾಧಾನ ಏನು ಅಂತಂದ್ರೆ ನಮ್ದು ಬಹಳಷ್ಟು ಸಮಯ ಸದ್ಗುರು ಸಾನ್ನಿಧ್ಯದಲ್ಲಿ ಕಲಿತು, ಮೊದಲನೇದಾಗಿ. 2ನೇದಾಗಿ ಏನು ಅಂದ್ರೆ ಈ ಸದ್ಗುರು ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ನಾವು ಸ್ವಲ್ಪ ಏನದ ಅಂತಂದ್ರೆ ನಾಮಸ್ಮರಣೆ, ಉಪಾಸನೆ ಮತ್ತು ಅದೇ ರೀತಿಯಾಗಿ ಭಜನೆ, ಸತ್ಸಂಗ, ಸ್ವಾಧ್ಯಾಯ ಇತ್ಯಾದಿಗಳಲ್ಲಿ ತೊಡಗಿಸೋದ್ರ ಜೊತೆಗೆ ಇವತ್ತಿನ ಈ ವಿಜ್ಞಾನದ ಒಂದು ಕೊಡುಗೆ ಅದನ್ನು ಇತ್ಯಾದಿಗಳ ಒಂದು ಅನುಕೂಲತೆ ಇರುವುದರಿಂದಾಗಿ
ನಾವು ಆ ಮೂಲಕವಾಗಿಯೂ ಇವತ್ತು ನಿಜವಾಗಿ ನಮಗೆ ಸಂತೋಷ ಅನಿಸ್ತದೆ. ಏನು ಅಂದ್ರೆ ಸಾವಿರಾರು ಜನರು ತಮ್ಮ ಈ ಒಂದು ಸಮಯವನ್ನು ಬಹಳಷ್ಟು ಸದುಪಯೋಗ ಮಾಡಿಕೊಂಡಾರೆ ಅನ್ನೋದ್ರಿಂದ ನಮಗೆ ಸಮಾಧಾನ ಆಗ್ತದೆ. ಈ ಸಂದರ್ಭದಲ್ಲೇ ಮಹಾರಾಜರ ಪುಣ್ಯತಿಥಿ ಮಾಡಿದ್ವಿ. ಅದೇ ರೀತಿಯಾಗಿ ಅರ್ಥಾತ್ ರಾಮನವಮಿ ಮಾಡಿದ್ವಿ, ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ವಿ. ಇಂಥ ಅನೇಕ ಉತ್ಸವಗಳನ್ನು ಸಹಿತ ಒಳಗೆ ನಾವು ಇದ್ದುಕೊಂಡು ಮಾಡ್ತಾ ಇದ್ದಾಗ್ಯೂ ಮೊನ್ನೆ ಕಳೆದ ಏನು ಅಂತಂದ್ರೆ ಪುಣ್ಯತಿಥಿಯಿಂದ ನಾವು ಜನರಿಗೆ ಹೊರಗೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನುವಂಥ ದೃಷ್ಟಿಯಿಂದನೂ ಆ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಆದ್ರೆ ಪ್ರತ್ಯಕ್ಷವಾಗಿ ಇವತ್ತು ಈ ದಾಸನವಮಿ ಮತ್ತು ನಾಳೆ ಬ್ರಹ್ಮಾನಂದ ಮಹಾರಾಜರ ಜಯಂತಿ ಇವೆರಡೂಗಳಿಗೂ ನಾವು ಏನಿಲ್ಲ ಹೊರಗಿನ ಹೆಚ್ಚಿನ ಸಂಪರ್ಕವನ್ನು ಇಟ್ಕೊಳ್ಳೋದನ್ನೇ ನಮ್ಮ ಬಹುತೇಕ ನಾವು ಈ ಆಶ್ರಮದಲ್ಲಿರ್ತಕ್ಕಂಥವ್ರು ಅರ್ಥ ಮಾಡಿಲ್ಲ ಅನ್ನುವಂತಹ ಭಾವನೆಯಿಂದ ಇವತ್ತು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾಳೆಗಳು ಮತ್ತೆ ದ್ವಾದಶಿ ದಿವಸ ಜನರಿಗೆ ಏನಲ್ಲ ಅಂದ್ರೆ ಮತ್ತೆ ಭಕ್ತರಿಗೆ ಪಾವಕಾದ ನಿಮಿತ್ತವಾಗಿ ಮಹಾರಾಜರ ದರ್ಶನಕ್ಕೆ ಅವಕಾಶ ಆಗುವಂತ ಸಂಭವ ಇದೆ. ಆದ್ರಿಂದ ಇವತ್ತಿನ ಈ ಒಂದು ದಿವ್ಯವಾಗಿರ್ತಕ್ಕಂತಹ ಪುಣ್ಯ ಪರ್ವಕಾಲದಲ್ಲಿ ಯಾವ ಸಮರ್ಥ ರಾಮದಾಸ ಸ್ವಾಮಿಗಳು ಅವರು ಕೂಡ ಮಹಾರಾಜರು ಇದ್ದಾರೋ ಯಾವ ಸಮರ್ಥ ರಾಮದಾಸ ಸ್ವಾಮಿಗಳ ಅವತಾರವೇ ಆಗಿದ್ರು. ಅಂಥ ಸಮರ್ಥ ರಾಮದಾಸ ಸ್ವಾಮಿಗಳು ಸಹಿತ ಮಹಾರಾಜರು 12ನೇ ವರ್ಷಕ್ಕೆ ಮನೆ ಬಿಟ್ರು. ಸಮರ್ಥ ರಾಮದಾಸ ಸ್ವಾಮಿಗಳು 12ನೇ ವರ್ಷಕ್ಕೆ ಮನೆ ಬಿಟ್ರು. ಅವರ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರು 12ನೇ ವರ್ಷಕ್ಕೆ ಮನೆ ಬಿಟ್ರು. ಈ 12 ವರ್ಷ ಏನ್ರಿ ಅಂತಂದ್ರೆ ಜೀವನದಲ್ಲಿ ಬಹಳಷ್ಟು ಮಹತ್ವದ, ಒಂದೊಂದು 12 ವರ್ಷಕ್ಕೆ ಮಹತ್ವದ. ಅದಕ್ಕೆ ನಾವು ತಪ ಅಂತ ಹೇಳ್ತೀವಿ. ಆ ರೀತಿಯಾಗಿ ಮಹಾರಾಜರು ಸಮರ್ಥ ರಾಮದಾಸ ಸ್ವಾಮಿಗಳ ಅವತಾರವೇ ಆಗಿದ್ರು. ಅಂಥ ಸಮರ್ಥ ರಾಮದಾಸ ಸ್ವಾಮಿಗಳು ಸ್ವತಃ ಮಾರುತಿ ಅವತಾರ ಆಗಿದ್ರು. ಆ ಮಾರುತಿಯು ಸಹಿತ ಅರ್ಥಾತ್ ಏನು ಅಂದ್ರೆ ಅವನು ಮಾರುತಿ ಅದಕ್ಕಿಂತಲೂ ಪೂರ್ವದಲ್ಲಿ ಮರುತ್ತಂತಂದ್ರೆ ವಾಯುದೇವರ ಅವತಾರ ಆಗಿದ್ದ ಅನ್ನುವಂಥ ಅದ್ರ ಬಗ್ಗೆ ಒಂದು ಕಡೆ ಹೇಳಿದ್ದಾರೆ. ಏನು ಅಂದ್ರೆ ಕೃತೇತು ಮಾರುತಾಖ್ಯಶ್ಚ ತ್ರೇತಾಯಾಂ ಪವನಾತ್ಮಜ ದ್ವಾಪರೇ ಭೀಮಸೇನಶ್ಚ ರಾಮದಾಸವು ಕಲೋಯುಗೆ. ಅರ್ಥಾತ್ ಏನು ತ್ರೇತಾಯುಗದಲ್ಲಿ ಅರ್ಥಾತ್ ಮರುತ್ತಾಗಿ ಅಂದ್ರೆ ಸಾಕ್ಷಾತ್ ಏನು ಅಂದ್ರೆ ವಾಯುದೇವರಾಗಿ ಇರ್ತಕ್ಕಂಥ ಭಗವಂತೇನೆ ತಾನು ಮುಂದೆ ಏನಾದ್ರೆ ತ್ರೇತಾಯಾಂ ಪವನಾತ್ಮಜ, ತ್ರೇತಾಯುಗದಲ್ಲಿ ಪವನಾತ್ಮಜ ಅಂದ್ರೆ ಗಾಳಿ ಅರ್ಥಾತ್ ವಾಯುದೇವರ ಸುಪುತ್ರನಾಗಿರ್ತಕ್ಕಂಥ ಮಾರುತಿ ಅಂದ್ರೆ ಆಂಜನೇಯನಾದ, ಅಂಜನೇಯ ಪುತ್ರನಾಗಿ ಅದೇ ಮಾರುತಿ ಮತ್ತೇನಾದ ಅಂದ್ರೆ ಕಲಿಯುಗದಲ್ಲಿ ರಾಮದಾಸನಾಗಿ ಅವತಾರ ಮಾಡಿದ ಅಂತ ಹೇಳ್ಕೊಂಡು ಹೆಂಗೆ ಹೇಳ್ತಾರೋ ಹಂಗೆ ಅದೇ ಸಮರ್ಥ ರಾಮದಾಸ ಸ್ವಾಮಿಗಳು ಮಹಾರಾಜರಾಗಿ ಅವತಾರ ಮಾಡಿದ್ರು. ಇವರೆಲ್ಲರೂ ಎಂಥವ್ರು ಅಂದ್ರೆ ಈ ಜಗತ್ತಿನ ಎಲ್ಲಾ ಒಂದು ಆಕರ್ಷಣೆಗಳಿಗೆ, ಜಗತ್ತಿನ ಎಲ್ಲಾ ಒಂದು ಐಶ್ವರ್ಯಗಳಿಗೆ ಮತ್ತು ಎಲ್ಲಾ ಐಶ್ವರ್ಯಗಳಿಗೆ ಅರ್ಥಾತ್ ಏನು ಅಂದ್ರೆ ಇವರು ತಮ್ಮ ಜೀವನದಲ್ಲಿ ತಮ್ಮ ದೃಷ್ಟಿಯಲ್ಲಿ ಶೂನ್ಯವತ್ ಅವುಗಳಿಗೆ ಅವುಗಳ ಶೂನ್ಯವತ್ ಅಂತ ತಿಳ್ಕೊಂಡು ಅವ್ರೇನು ಅಂತಂದ್ರೆ ಜಗತ್ತಿನ ಕೋಟಿ ಜನರಲ್ಲಿ ದುರ್ಲಭವಾಗಿರ್ತಕ್ಕಂತಹ ಯಾವ ಒಂದು ಪರಮಾತ್ಮನ ದಿವ್ಯವಾದ ಅನುಭವದನು ಯಾವುದು ನಾವು ಸಮಾಧಾನ ಅನ್ನುವಂತಹ ಶಬ್ದದಿಂದ ನಾವು ಏನ್ ಮಾಡ್ಲಿಕ್ಕೆ ಶಕ್ಯದಂದ್ರೆ ಕಲ್ಪನಾ ಮಾಡ್ಲಿಕ್ಕೆ ಶಕ್ಯದನು ಅಂಥ ದಿವ್ಯವಾದ ಅನುಭವವನ್ನು ಪಡ್ಕೊಳ್ಳೋ ಸಲುವಾಗಿ ಅವ್ರು ವಯಸ್ಸನ್ನು ಬಹಳಷ್ಟು ಸಮಯವನ್ನ ಈ ಒಂದೇನು ಅಂದ್ರೆ ವ್ಯರ್ಥವಾಗಿರ್ತಕ್ಕಂಥ ಈ ಲೌಕಿಕದಲ್ಲಿ ಕಲಿಲ್ಲದೆ, ವ್ಯಾವಹಾರಿಕ ಜೀವನದಲ್ಲಿ ಕಲಿಲ್ಲದೆ ಅಮೂಲ್ಯವಾಗಿರುವ ಸಮಯವನ್ನು ಆದಷ್ಟು ಬೇಗನೆ ಪರಮಾರ್ಥದಲ್ಲಿ ತೊಡಗಿಸಬೇಕು ಅನ್ನುವಂತಹ ಕಳಕಳಿಯಿಂದ ಅವ್ರು ಏನ್ ಮಾಡಿದ್ರು, ಬಹಳ ಸಣ್ಣ ವಯಸ್ಸಿನಲ್ಲೇನೆ ಇತ್ಲಾಗಿ ತೊಡಗಿಬಿಟ್ರು. ನಮ್ಗೆ 60-70 ವರ್ಷ ಆದ್ರೂ ಸಹಿತ ನಮ್ಗೆ ಅನ್ಸೋದು ಏನು ಅಂದ್ರೆ ನಾವು ಇನ್ನರೇ ಯಾಕಾಗಲ್ತಪ್ಪ, ಬಹಳಷ್ಟು ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಭಗವಂತನ ಒಂದು ದಿವ್ಯವಾಗಿರ್ತಕ್ಕಂಥ ಅನುಭವ ಪ್ರಾಪ್ತವಾಗಬೇಕು, ಪಡ್ಕೋಬೇಕು ಅನ್ನುವಂಥ ಕಳಕಳಿಯಿಂದ ನಮ್ಗೆ ಇತ್ಲಾಗಿ ಮನಸ್ಸನ್ನು ಹಾಕ್ಲಿಕ್ಕೆ ಶಕ್ಯ ಆಗುದಿಲ್ಲ. ಅಂಥದ್ದು ಅವ್ರೇನ ಬಹಳ ಸಣ್ಣ ವಯಸ್ಸಿನಲ್ಲೇನೆ ಅವ್ರಿತ್ಲಾಗ ಹೊರಡಿದ್ರು ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಆದ್ರಿಂದಲೇ ಅವ್ರಿಗೆ ಇವಾಗ ಅವ್ರು ಆಗಿ ಹೋಗಿ 400 ವರ್ಷಗಳಾದರೂ ಇಂದಿಗೂ ಸಹಿತ ಲಕ್ಷಾವಧಿ ಜನರ ಬಾಯಲ್ಲಿ ಅವ್ರ ಹೆಸರು ಬರ್ತದೆ. ಅವ್ರ ಬಗ್ಗೆ ಅಷ್ಟೊಂದು ಪೂಜ್ಯ ಭಾವನೆ ಇರ್ತದೆ. ಅವ್ರು ಪೂಜೆ ಮಾಡ್ತಾರೆ. ಅವ್ರ ಬಗ್ಗೆ ಅವರ ಒಂದು ಆಧಾರದಿಂದ ತಮ್ಮ ಜೀವನವನ್ನು ಅತ್ಯಂತ ಸಮಾಧಾನದಲ್ಲಿ ಕಲಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥವರಿಗೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ
ಮತ್ತು ವಿಶೇಷದ ಆಧ್ಯಾತ್ಮಿಕ ಒಂದು ಪರಂಪರೆಯನ್ನು ನಾವೇನಂತೀವಿ ಅಂದ್ರೆ ಸತ್ಪುರುಷರು ಅಂತ ತಿಳ್ಕೊಂಡೆ ಹೇಳ್ತೀವಿ. ಅಂಥ ಸತ್ಪುರುಷದೇನು ಒಂದು ಸಾವಿರಾರು ವರ್ಷಗಳಿಂದ ಏನು ಒಂದು ಮಾಲಿಕೆ ಅದನ್ನು ಏನು ಪರಂಪರೆ ಅದನ್ನು ಆ ಪರಂಪರೆಯಲ್ಲಿ ಸಮರ್ಥ ರಾಮದಾಸ ಸ್ವಾಮಿಗಳು ಅಂದ್ರೆ ಅಗ್ರಪಂಕ್ತಿಯಲ್ಲಿ ಶೋಭಿಸುವಂಥವು. ಸಾಮಾನ್ಯವಾಗಿ ಅವ್ರ ವ್ಯಕ್ತಿತ್ವವನ್ನು ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ಯ ಇಲ್ಲ. ಅಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ವ್ಯಕ್ತಿತ್ವಗಳಂತ ಅವರು ಅರ್ಥಾತ್ ಏನು ಅಂತಂದ್ರೆ ಅವ್ರದ್ದು ಒಂದು ಇವತ್ತೇನಿದೆ ಅಂತ ಪುಣ್ಯತಿಥಿ ಅವ್ರು ದೇಹ ಬಿಟ್ಟಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಪರ್ವಕಾಲ. ಆ ಪುಣ್ಯತಿಥಿಯ ನಿಮಿತ್ತವಾಗಿ ನಾವು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ನಾವು ಅವರು ಒಂದು ದೇಹ ಬಿಟ್ಟಿರ್ತಕ್ಕಂಥ ಸಮಯದಲ್ಲಿನೇ ದೇಹ ಬಿಟ್ಟದ್ದು ಸರಿಯಾಗಿ 12:12:12ವರೆಗೆ ಅವ್ರ ಜನ್ಮ ಆದದ್ದು ಸರಿಯಾಗಿ 12ವರೆಗೆ. ಜನ್ಮ ಆದದ್ದು ಚೈತ್ರ ಶುಕ್ಲ ನವಮಿ ಮಧ್ಯಾಹ್ನ 12 ಗಂಟೆಗೆ. ಅವ್ರ ದೇಹ ಬಿಟ್ಟದ್ದು ಮಾಘವದ್ಯ ನವಮಿ ಅರ್ಥಾತ್ ಏನು ಅಂದ್ರೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ. ಆದ್ರಿಂದ ಇಂಥ ಒಂದು ವಿಲಕ್ಷಣವಾಗಿರೋ ಒಂದು ಆ ವ್ಯಕ್ತಿತ್ವದ ಒಂದು ದಿವ್ಯವಾಗಿರ್ತಕ್ಕಂತಹ ಸ್ಮರಣೆಯನ್ನು ಮಾಡಿಕೊಂಡು ನಾವು ಅವರಿಗೆ ಆ ಪುಣ್ಯ ಸ್ಮೃತಿಯ ರೂಪದಲ್ಲಿ ಅವರಿಗೆ ಗುಲಾಲು ಹಾಕಿ ನಮಸ್ಕಾರ ಇನ್ನು ಬಹಳ ಇನ್ನು ಶುರುನಾಗಿಲ್ಲ ಗುಲಾಲ್ ಹಾಕಿ ನಾವು ಅವರಿಗೆ ಏನು ಅಂದ್ರೆ ನೈವೇದ್ಯ ಆರತಿ ಮಾಡುವಂತಹ ಸಂದರ್ಭ ಇರುವುದರಿಂದಾಗಿ ನಾನು ಸಂಕ್ಷಿಪ್ತದಲ್ಲಿ ಅವ್ರ ಬಗ್ಗೆ ಇನ್ನೊಂದು 4 ಮಾತು ಹೇಳಿ ಚರಿತ್ರಾತ್ಮಕವಾಗಿರ್ತಕ್ಕಂಥದ್ದು ಹೇಳಿ ಆಮೇಲೆ ಅವರ ಒಂದು ಪುಣ್ಯ ಸ್ಮೃತಿಯ ಒಂದು ಸಂದರ್ಭವನ್ನು ನಾನು ಸ್ವಲ್ಪದರಲ್ಲೇ ಹೇಳಿ ಆಮೇಲೆ ನಾವೆಲ್ಲರೂ ಮಹಾರಾಜ ಸಮರ್ಥ ರಾಮದಾಸ ಸ್ವಾಮಿಗಳಿಗೆ ಗುಲಾಲ್ ಹಾಕಿ ನೈವೇದ್ಯ ಆರತಿ ಮಾಡ್ತೀವಿ. ಆದ್ರಿಂದ ಅರ್ಥಾತ್ ಏನು ಅಂದ್ರೆ ಸಮರ್ಥ ರಾಮದಾಸ ಸ್ವಾಮಿಗಳು ನಾ ಹೇಳಿದೆ ಅರ್ಥಾತ್ ಏನು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಇದು ಅಲ್ಲ, ವ್ಯಕ್ತಿತ್ವ ಅಲ್ಲ, ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿಲ್ಲ ಅಂತ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವರು ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ವಿಲಕ್ಷಣತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ. ಅದು ಒಂದು ನಮ್ಗೆ ಅಭಿಮಾನದ ವಿಷಯ ಏನು ಅಂದ್ರೆ ಅವರಿಂದಲೇ ನಮ್ಮ ಪರಂಪರೆ ಅನ್ನುವಂತಹದ್ದು ಬೆಳ್ಕೊಂಡು ಬಂದಿರುವುದಾದ್ರಿಂದ ರಾಮದಾಸಿ ಸಂಪ್ರದಾಯ ಅನ್ನುವಂತಹ ಒಂದು ಅರ್ಥಾತ್ ಭಾವದಿಂದ ಬೆಳ್ಕೊಂಡು ಬಂದಿರುವುದಾಗಿರುವುದರಿಂದ ನಮಗೆಲ್ಲರಿಗೂ ಅವರ ಬಗ್ಗೆ ಅತ್ಯಂತ ಗೌರವ ಅಭಿಮಾನ. ತುಕಾಮಾಯಿಗಳು ಮಹಾರಾಜರಿಗೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಬ್ರಹ್ಮ ಚೈತನ್ಯ ಹೆಸರಿಟ್ಟು ಆಶೀರ್ವಾದ ಮಾಡಿದಾಗ ಒಂದು ಮಾತು ಹೇಳಿದ್ರಿ ಏನು ಅಂದ್ರೆ ನನ್ನ ಬಗ್ಗೆ ನೀನೇನ್ ಮಾಡಬೇಡ, ನನ್ನ ಪ್ರಸಿದ್ಧಿ ಮಾಡ್ಲಿಕ್ಕೆ ಹೋಗ್ಬೇಡ, ನನ್ನ ಪ್ರಚಾರ ಮಾಡಬೇಡ, ನನ್ನ ಮಹತ್ವ ಬೆಳೆಸಬೇಡ, ಮುಖ್ಯವಾಗಿ ನೀನು ಏನ್ ಮಾಡುವ ಅಂದ್ರೆ ಸಮರ್ಥರ ಮಹತ್ವ ಬೆಳೆಸುವಂತ ತಿಳ್ಕೊಂಡು ಹೇಳಿ. ಅಷ್ಟೊಂದು ಅರ್ಥಾತ್ ಏನು ಅಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಅರ್ಥಾತ್ ನಮ್ಮ ಒಂದು ಪರಂಪರೆಯಲ್ಲಿ ಅಥವಾ ಆಧ್ಯಾತ್ಮಿಕ ಒಂದು ಪರಂಪರೆಯಲ್ಲಿ ಸಮರ್ಥ ರಾಮದಾಸ ಸ್ವಾಮಿಗಳದ್ದು ಏನದಾದ್ರೂ ಅಂತ ಒಂದು ಮಹತ್ವ ಇದೆ. ಸಮರ್ಥ ರಾಮದಾಸ ಸ್ವಾಮಿಗಳು ಅವ್ರ ಈಶ್ವರೀಯ ಒಂದು ಯೋಜನೆಗೆ ಅನುಸಾರವಾಗಿ ಸಂಕಲ್ಪಕ್ಕೆ ಅನುಸಾರವಾಗಿ ಅವ್ರ ಅವತಾರ ಆಯಿತು. ಎಲ್ಲಿ ಅವತಾರ ಆಯಿತು ಅಂದ್ರೆ ಮಹಾರಾಷ್ಟ್ರದಲ್ಲಿ ಅರ್ಥಾತ್ ಏನು ಮರಾಠವಾಡ ಅಂದ್ರೆ ಔರಂಗಾಬಾದ್ ಜಿಲ್ಲಾದಲ್ಲಿ ಜಾಮ್ ಅನ್ನುವಂಥ ಒಂದು ಊರಿನಲ್ಲಿ ರಾಮಬಾಯಿ ಅಂದ್ರೆ ರೇಣುಕಾಬಾಯಿ ಹಾಗೂ ಸೂರ್ಯಾಡಿ ಪಂತ್ ಅನ್ನುವಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ದಂಪತಿಗಳ ಉದರದಿಂದ 2ನೇ ದ್ವಿತೀಯ ಪುತ್ರರಾಗಿ ಸಮರ್ಥದ ಅವತಾರ ಆಯಿತು. ಆಶ್ಚರ್ಯ ಏನು ಅಂದ್ರೆ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಒಂದು ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಸಮರ್ಥ ರಾಮದಾಸ ಸ್ವಾಮಿಗಳು 21 ಪೀಳಿಗೆಗಳ ಪ್ರತಿಯೊಂದು ಪೀಳಿಗೆಯ ಅರ್ಥಾತ್ ಪ್ರತಿಯೊಂದು ಪೀಳಿಗೆಯವರ ಹೆಸರೇನದು ಅಂದ್ರೆ ಇವ್ರದ್ದು ಹೆಸರಿದೆ. 21 ಪೀಳಿಗೆ ಹೆಸರಿವೆ. ಸಾಧಾರಣವಾಗಿ ಅಷ್ಟು ದೂರಿನ ಹೆಸರಿರೋದು ಬಹಳ ದುರ್ಲಭ. ಮಹಾರಾಜರು ಸಹಿತ ಹೇಳ್ಬೇಕಾದ್ರೆ ನಾವು ಅಗ್ದಿ ಬಹಳ ಹಿಂದೆ ಹೋಗಿ ಏನ್ ಅನ್ಬೋದು ಅಂತಂದ್ರೆ ರುದ್ರೋಪಂತರು ಅಂತ ಹೇಳ್ಬೋದು, ಅವ್ರ ಮಗ ಇವರು ಅಂತ ತಿಳ್ಕೊಂಡು 4-5 ತಲೆಮಾರುಗಳನ್ನು ಹೇಳ್ಬೋದು. ಆದ್ರೆ 21 ತಲೆಮಾರುಗಳ ಹೆಸರು ಅಗ್ದಿ ವ್ಯವಸ್ಥಿತವಾಗಿ ಅವ್ರದೆಲ್ಲ ಏನು ಅಂದ್ರೆ ಸ್ವಲ್ಪ ಯಾಕೆ ಆಗುವಂತ ಅವ್ರ ಬಗ್ಗೆ ಪರಿಚಯ ಇರ್ತಕ್ಕಂತಹ ಒಂದು ವಿಲಕ್ಷಣ ಒಂದೇನು ಅಂದ್ರೆ ಒಂದು ಕುಟುಂಬ ಅಥವಾ ಒಂದು ಪರಂಪರೆ ಒಂದು ಮನೆತನ ಅಂತಂದ್ರೆ ಸಮರ್ಥರಾಗಿ. ಸಮರ್ಥದ 3 ಪುರುಷರ ಹೆಸರು ದಶರಥ ಪಂತ ಅಂತ. ಅವರಿಗೆ ರಾಮಚಂದ್ರ ಪಂತ, ಲಕ್ಷ್ಮಣ ಪಂತ, ಭರತ ಪಂತ ಹೀಗೆಲ್ಲ ಹೆಸರು ಹಾಕೋತ ಕೊನೆಗೆ ಏನು ಅಂದ್ರೆ ಕೌಸರ ಅಂತೇಳಿ ಮನೆ ಅಡ್ಡ ಹೆಸರು. ಕೌಸರ ಮನೆತನದವರು
ಸೂರ್ಯೋಪಾಸಕರಾಗಿರ್ತಕ್ಕಂಥವ್ರು ತಂದೆ ಸೂರ್ಯಾದೀಪ ಅಂತ ತಿಳ್ಕೊಂಡನೆ ಅವ್ರ ತಾಯಿ ಹೆಸರು ರೇಣುಕಾಬಾಯಿ ಅಂತ. ಜಾಂಬ್ ಅನ್ನುವಂಥ ಒಂದು ಸಣ್ಣ ಊರಿನಲ್ಲಿರ್ತಕ್ಕಂಥವ್ರು ಮೊದಲಿನಿಂದಲೂ ಸೂರ್ಯನ ಉಪಾಸನೆ ಮಾಡಿಕೊಂಡಿರ್ತಕ್ಕಂಥ ಸೂರ್ಯಾದೀಪಂತರಿಗೆ ಅವ್ರಿಗೆ ಅರ್ಥಾತ್ ಸೂರ್ಯನಾರಾಯಣನ ಅನುಗ್ರಹದಿಂದ ಒಂದು ಗಂಡು ಮಗುವಾಯಿತು. ಗಂಗಾ ಮಾತೆಯ ಅನುಗ್ರಹದಿಂದಲೂ ಗಂಡು ಮಗುವಾಗಿತ್ತು ಅನ್ನುವಂಥ ಭಾವದಿಂದ ಅವರಿಗೆ ಗಂಗಾಧರ ಅಂತ ಹೆಸರಿಟ್ಟು. ಅವರ ಜನ್ಮ ಆದದ್ದು ಶಾಲಿವಾಂಶಕ್ಕೆ 1527 ವಿಶ್ವಾವಸುನಾಮ ಸಂವತ್ಸರ ಮಾರ್ಗಶೀರ್ಷ ಶುಕ್ಲ ತ್ರಯೋದಶಿ ಗುರುವಾರ ಇಸ್ವಿಸನ್ 1405 ಡಿಸೆಂಬರ್. ಅರ್ಥಾತ್ ಏನು ಅಂದ್ರೆ ಶ್ರೇಷ್ಠ ಗಂಗಾಧರ ಪಂತರು ಅಂತಿದ್ರು. ಅವ್ರ ಗೃಹಸ್ಥಾಶ್ರಮೇ ಆದ್ರೆ ಆಮೇಲೆ ಅವರ ಜನ್ಮ ಏನದನು 1405 ಇಸ್ವಿ. ಶಾಲಿವಾಂಶಕ್ಕೆ 1405 ಅಂದ್ರೆ ಇವಾಗ ಎಷ್ಟಾಯ್ತು ಅಂದ್ರೆ 21ನೇ ಇಸ್ವಿ. ಈಗ 2021 ಈಗ 2021ನೇ ಇಸ್ವಿ ಅಂತಂದ್ರೆ 400 ಅರ್ಥಾತ್ ಏನು ಅಂದ್ರೆ 416 ವರ್ಷ ಆಯ್ತು. ಅದೇ ರೀತಿಯಾಗಿ ಅವರ ದ್ವಿತೀಯ ಪುತ್ರ ಮುಂದೆ 3 ವರ್ಷಕ್ಕೆ ಇನ್ನೊಬ್ರು ಗಂಡು ಮಗು ಆದ್ರು. ಅವ್ರು ಯಾರು ಅಂದ್ರೆ ನಮ್ಮ ಸಮರ್ಥ ರಾಮದಾಸ ಸ್ವಾಮಿ. ಇವ್ರದ್ದು ಶಾಲಿವಾಂಶಕ್ಕೆ 1530 ಕೀಲಕ ನಾಮ ಸಂವತ್ಸರ ಚೈತ್ರ ಶುಕ್ಲ ನವಮಿ ರವಿವಾರ. ಎಷ್ಟು ಬರೋಬ್ಬರಿ ಬಂದಿದೆ ನೋಡಿ ಎಲ್ಲ. ಅರ್ಥಾತ್ ಶ್ರೀ ರಾಮದೇವರದನೆ ಇಸ್ವಿಸನ್ ಚೈತ್ರ ಶುಕ್ಲ ನವಮಿ ಮಧ್ಯಾಹ್ನ 12 ಗಂಟೆಗೆನೆ ಅವರು ಜನ್ಮ ಆದದ್ದು. ಇಸ್ವಿಸನ್ 1408 ಏಪ್ರಿಲ್ದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪುನರ್ವಸು ನಕ್ಷತ್ರ ಚತುರ್ಥ ಚರಣ ಕರ್ಕ ರಾಶಿ. ಅರ್ಥಾತ್ ಏನು ಅಂದ್ರೆ ರಾಮದೇವರದು ಯಾವ ಒಂದು ಇಸ್ವಿ ಅಥವಾ ರಾಮದೇವರ ಜನ್ಮ ದಿವಸ ಯಾವ ಒಂದು ಮುಹೂರ್ತಿತ್ತೋ ಅದ್ರ ಬಗ್ಗೆ ಚಂಪು ರಾಮಾಯಣ ಬರೀತಾರೆ. ಏನು ಅಂದ್ರೆ ಉಚ್ಚಸ್ಥೆ ಗ್ರಹ ಪಂಚಕೆ ಸುರಗುರವು ಸೇಂದವು ನವಮ್ಯಾಂತವು ಲಗ್ನೇ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಭೂಷಣಿ ನಿರ್ದಗ್ಧು ನಿಖಿಲ ಪಲಾಶ ಸಮಿಧವ ಮಿಥ್ಯಾದಯೋಧ್ಯಾರಣೆ ಆವಿರ್ಭೂತ ಬಭೂತ ಪೂರ್ವಪರಂ ಯತ್ಕಿಂಚ ರೇಕಂ ಮಹಾ ಅಂತ ಚಂಪು ರಾಮಾಯಣದಲ್ಲಿ ಬರೀತಾರೆ. ರಾಮನ ಒಂದು ಜನ್ಮ ಕುಂಡಲಿಯನ್ನೇ ಈ ಶ್ಲೋಕದಲ್ಲಿ ಬರೀತಾರೆ. ಅದೇ ಮುಹೂರ್ತದಲ್ಲೇನೆ ಏನಾಯ್ತು ಅಂತಂದ್ರೆ ಸಮರ್ಥ ರಾಮದಾಸ ಸ್ವಾಮಿಗಳ ಜನ್ಮ ಆಯಿತು. ಅರ್ಥಾತ್ ಇಂಥ ಸಮರ್ಥ ರಾಮದಾಸ ಸ್ವಾಮಿಗಳು ಹುಟ್ಟಿದ ಕೂಡಲೇ ಅವರು ದಿವ್ಯವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಭಾವವನ್ನು ತಗೊಂಡನೇ ಬಂದು ಹುಟ್ಟಿರ್ತಾರೆ. ಆದ್ರಿಂದ ಸಣ್ಣವರಿದ್ದಾಗಿಂದನೂ ಅವರಲ್ಲಿ ಏನಿತ್ತು ಅಂದ್ರೆ ವಿಲಕ್ಷಣವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ತೇಜ ಅನ್ನುವಂಥದ್ದಿದ್ದು ಅವರಿಗೆ ತಂದೆ. ಅರ್ಥಾತ್ ಇನ್ನೊಂದು 8ನೇ ವರ್ಷಕ್ಕೆ ಅವರು ಉಪನಯನವನ್ನು ಮಾಡಿದರು. ಆಮೇಲೆ ತಂದೆ ತೀರ್ಕೊಂಡ್ರು. ಆಮೇಲೆ ಮನೆಯಲ್ಲಿ ತಾಯಿ ಅಣ್ಣ ಮತ್ತು ಇವರಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ರು. ಬಹಳ ಮೊದಲಿನಿಂದಲೂ ಏನು ಅಂದ್ರೆ ಬಹಳ ಸಂಕೋಚಿ ಸ್ವಭಾವ, ದುಂಡ ಸ್ವಭಾವ. ಈ ಪರಂಪರಾಗಳು ಸ್ವಲ್ಪ ಒಂದು ಪ್ರವೃತ್ತಿ. ಯಾಕಂದ್ರೆ ಮೂಲದಲ್ಲಿ ಯಾರು ಅಂತಂದ್ರೆ ಮಾರುತಿ ಅವತಾರದ ಪರಂಪರೆ ಆಗಿರೋದ್ರಿಂದ ಸಾಧಾರಣ ಮಂಗ್ಯಾತನ ಎಲ್ಲಾ ಕಡೆಗೂ ಕರ್ಕೊಂಡು ಬಂದಿರೋದು. ಅದು ಇವತ್ತಿಗೂ ಸ್ವಲ್ಪ ಅವರ ಲಕ್ಷಣಗಳು ಕಾಣಿಸ್ತವೆ. ಈ ರೀತಿಯಾಗಿರ್ತಕ್ಕಂಥ ಪರಂಪರೆಯಲ್ಲಿ ಸಣ್ಣವರಿದ್ದಾಗ ಬಹಳ ಅಂದ್ರೆ ಬಹಳ ತುಂಟಾಟಿಕೆ. ಬ್ರಹ್ಮಾನಂದ ಮಹಾರಾಜರ ಕಾಲಾಗೂ ಅವ್ರ ತಂದೆ ತಾಯಿ ಸಾಕಾಗಿ ಹೋಗಿತ್ತು. ಮಹಾರಾಜರ ಕಾಲಾಗೂ ಅವ್ರ ತಂದೆ ತಾಯಿ ಸಾಕಾಗಿ ಹೋಗಿತ್ತು. ಸಮರ್ಥರ ಕಾಲಾಗಂತೂ ಬಹಳ ತಂದೆ ತಾಯಿ ಸಾಕಾಗಿ ಹೋಗಿತ್ತು. ಎಷ್ಟೊಂದು ತುಂಟತನ ಆದ್ರೂ ಅಷ್ಟ ವಿಲಕ್ಷಣ ವ್ಯಕ್ತಿತ್ವ ಅವರಲ್ಲಿ ಕಂಡು ಬರ್ತಿತ್ತು. ಒಂದು ಸಣ್ಣ ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ ಒಂದು ದಿವಸ ಅವ್ರ ಮನೆಯಲ್ಲಿ ಏನಿತ್ತು ಅಂದ್ರೆ ಅವ್ರ ಮನೆಯಲ್ಲಿ ಏನೋ ಒಂದು ನಾಳೆ ವಿಶೇಷ ಕಾರ್ಯಕ್ರಮ ಇತ್ತು. ಮರುದಿವಸ ಏನೋ ಒಂದು ಮನೆಯೊಳಗೆ ವಿಶೇಷ ಕಾರ್ಯಕ್ರಮ ಇತ್ತು. ಒಂದು 20-25 ಮಂದಿ ಊಟಕ್ಕೆ ಇದ್ರು. ತಂದೆ ಇದ್ದಿದ್ದಿಲ್ಲ, ತಾಯಿ ಇದ್ರು, ರಾಮಬಾಯಿ ಇರ್ತಿದ್ರು. ಅವ್ರಿಗೆ ಅವ್ರು ಹೇಳಿದ್ರು, ಕಲ್ಲು ನಾರಾಯಣ ನೀವಿಬ್ರು ಯಾವಾಗ ನೋಡಿದ್ರು ಬರೇ ನೋಡ್ರಿ ಅದು ಅವ್ರ ವ್ಯಕ್ತಿತ್ವನ ಹೆಂಗಿರ್ತಾವೆ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಅಂದ್ರೆ ಬ್ಯಾಲಿನ ಟೈಪ್ ಇರ್ತಾವ. ಅವ್ರು ಹೆಂಗ ಬೈಯೋದ್ರೊಳಗೂ ಅವ್ರ ವ್ಯಕ್ತಿತ್ವದ ಒಂದು ನಿರ್ದೇಶನ ಆಗುತ್ತೆ. ಅವ್ರ ತಾಯಿದ್ರು ಏನ್ ಯಾವಾಗ ನೋಡಿದ್ರು ನೀವಿಬ್ರು ಅಣ್ಣ ತಮ್ಮ ದೇವ್ರ ಮನ್ಯಾಗ ಕೂತಿರ್ತೀರಿ. ಯಾವಾಗ ನೋಡಿದ್ರು ಜಪ, ಯಾವಾಗ ನೋಡಿದ್ರು ಏನಾದ್ರು ಪೋತಿ ವಾಚನ ಏನಾದ್ರು ಮಾಡ್ಕೊಂಡು ಕೂತಿರ್ತೀರಿ. ಬರೇ ಮನಿಗ್ ಬಂದವ್ರ ಕಡೆಗೆ ಲಕ್ಷ್ಯ ಇರಂಗಿಲ್ಲ ನಿಮ್ಗ. ಯಾರು ಬಂದ್ರು ಯಾರು ಹೋದ್ರು ಬಂದವ್ರು ಕೂಡ್ರಿ ಮಾಡ್ರಿ ಅಲ್ಲಿ ಸಹಿತ ಯಾರು ಇರಂಗಿಲ್ಲ. ನೀವಿಬ್ರು ಅಣ್ಣ ತಮ್ಮ ಏನಂದ್ರು ದೇವ್ರ ಮನ್ಯಾಗ ಕಣ್ಮುಟ್ಕೊಂಡು ಕೂತ್ ಬಿಟ್ಟಿರ್ತೀರಿ. ಚಲೋ ತಂದು ಸಹಿತ ಹೆಂಗ ಅವರಲ್ಲಿರ್ತಕ್ಕಂಥ ಶ್ರೇಷ್ಠ ಗುಣಗಳು
ಈ ಭಾವದಲ್ಲಿ ವ್ಯಕ್ತ ಆಗ್ತವೆ. ಮುಂಜಾನೆ ಅವರು ಕುಲಕರ್ಣಿ ಅವ್ರು ಬಂದಿದ್ರು, ಊರಾಗಿ ಕುಲಕರ್ಣಿ ಅವ್ರು ಬಂದಿದ್ರು, ಮನ್ಯಾಗ ಯಾರು ಕರೀಲಿಕ್ಕೆ ಅವ್ರನ್ನ ಒಳಗೆ ಬಂದು ಕೂಡ್ರಿ ಅದಕ್ಕೆ ಯಾರಿಲ್ಲ. ಕುಲಕರ್ಣಿ ಅವ್ರು ಬಂದ್ರು ಒಂದು ದಿವಸ ಅವ್ರ ಮನೆಗೆ. ಏನು ಆದ ಅನುಭವ, ಈಗ ನೀವು ಎರಡು ಮಕ್ಕಳು ಯಾವಾಗ ನೋಡಿದ್ರು ದೇವ್ರ ಮನ್ಯಾಗ ಕೂತ್ಬಿಟ್ಟಿರ್ತಾವ ಗಿಪ್ಪ ಗಿಪ್ಪ ಅನ್ಕೋತ ಮನೆಗೆ ಒಳಗೆ ಬಂದ್ರೆ ಯಾರು ಏನಪ್ಪ ಅನ್ನೋ ಒಂದು ಮಣಿ ಇಡೋರಿಲ್ಲ, ಒಂದು ಆಸನ ಹಾಕೋರಿಲ್ಲ, ಮನ್ಯಾಗ ಏನ್ ನೀನು ಅಡಿಗೆ ಮನ್ಯಾಗ ಕೂಡ್ತಿ ಅಂತೆಲ್ಲ ಅಂದ ಕೂಡಲೇ ರಾಮಬಾಯಿ ಮತ್ತು ನಾರಾಯಣ ಹೇಳಿದ್ರು, ಏನಪ್ಪ ನಾರಾಯಣ ಹಿಂಗ್ ಮನೆಗೆ ಬಂದವ್ರಿಗೆ ಯಾರಿಗೂ ಏನದ ಕೂಡಲಿಕ್ಕೂ ಯಾರು ಇರಂಗಿಲ್ಲ, ನೀವು ಇಬ್ರು ಏನದ ದೇವ್ರ ಮನ್ಯಾಗ ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತೀರಿ, ನಮಗ ಆ ಬುದ್ಧಿ ಬರವಲ್ತಲ್ಲ, ಕಣ್ಣು ಮುಚ್ಕೊಂಡು ಕೂಡೋ ಬುದ್ಧಿ ನಮಗ್ ಬರವಲ್ತು. ನಾವು ಯಾವಾಗಲೂ ಅಂಗಳದಾಗ ಇರ್ತೀವಿ. ಅದಕ್ಕೆ ಯಾಕೆ ಅಂತಂದ್ರೆ ನಾವು ಹೊರಗ ಇರ್ತೀವಿ, ಅವ್ರು ಒಳಗೆ ಇರ್ತಾರೆ. ನಾವು ಬಹಿರ್ಮುಖ ಇರ್ತೀವಿ, ಅವ್ರು ಅಂತರ್ಮುಖ ಇರ್ತಾರೆ. ಯಾವಾಗ ಅಂದ ಕೂಡಲೇ ನಾರಾಯಣನೊಳಗ ಏನೊಂದು ವಿಲಕ್ಷಣ ಒಂದು ವ್ಯಕ್ತಿತ್ವ ಇತ್ತು, ಅದು ಜಾಗೃತ ಆತ್ಮ. ಅಂದ್ಕೂಡಲೇ ಅವ್ರು ಹೇಳಿ, ತಾಯಿ ಅಮ್ಮ ಏನ್ ಕಾಳಜಿ ಮಾಡಬೇಡ, ನಾಳೆ ಬೇಕಾದಷ್ಟು ಮಂದಿ ಬಂದ್ರು ಅವ್ರಿಗೆ ವ್ಯವಸ್ಥೆ ಮಾಡ್ತೀನಿ ನಾನು ಅಂತ ಹೇಳಿ ಬಡ ಒಂದು 7-8 ಹುಡುಗರು ಕರ್ಕೊಂಡು ಅರಣ್ಯಕ್ಕೆ ಹೋಗಿ ಕರಗಸು ಬಾಟ್ಲಿ ಬಾಚಿ ಎಲ್ಲ ತಗೊಂಡು ಹೋಗಿ ಒಂದು ದೊಡ್ಡದು ಗಿಡ ಕಳೆದು ಅವನ್ನೆಲ್ಲ ಬಡಿಗೆ ತುಂಡು ಹಾಕಿ ಅವನ್ನೆಲ್ಲ ಬಡಿಯಾರವನ್ನು 1-2-3 ಮಂದಿ ಬಡಿಯಾರ ಕರ್ಕೊಂಡು ಹೋಗಿ ಅವನ್ನೆಲ್ಲ ಬಡಿ ಮಾಡಿಸಿ ಮನಿ ಮಾಡಿ ಮನಿ ತುಂಬ ಒಂದು 25-30 ಮನಿ ಹಾಕಿದ್ರು. ಇಂಥ ವಿಚಿತ್ರ ವಿಲಕ್ಷಣ ವ್ಯಕ್ತಿತ್ವ. ಒಂದು ದಿವಸ ಅವ್ರು ಅಂದ್ರು, ಏನಪ್ಪಾ ನಾರಾಯಣ ಮನೆಯೊಳಗೆ ನಾಳೆ 20-25 ಮಂದಿ ಊಟಕ್ಕೆ ಹೇಳಿವಿ, ಮನ್ಯಾಗ ಒಂದು ಊಟಕ್ಕೆ ಮಂದಿಗೆಲ್ಲ ಬಂದವರಿಗೆಲ್ಲ ಏನ್ ಹಾಕ್ಬೇಕು ಅಂದ್ಕೊಳ್ಳಿ, ಕಾಳಜಿ ಮಾಡ್ಬಲ್ವಾ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಬಡ ಸಂಜೆ ಕುಂಬಾರ ಮನೆಗೆ ಹೋದ್ರು. ದೊಡ್ಡ ದೊಡ್ಡ ಒಂದು 4 ಹರವಿ ತಗೊಂಡು ಬಂದ್ರು. ತಿಂತಾವು ಹರವಿ ತಗೊಂಡು ಬಂದು ಒಂದು ಕೊಲೆ ಆಗಿಟ್ಟು ಮುಂಜಾನೆ ಎಲ್ಲ ಯಾರ್ಯಾರ ಮನ್ಯಾಗ ಹೈನಿತ್ತೋ ಎಲ್ಲಾರ ಮನೆಗೆ ಹೋಗಿ ಹೇಳಿ ಬಂದ್ರು, ನಾಳೆ ನಮ್ಮನ್ಯಾಗ ಏನು ವಿಶೇಷ ಕಾರ್ಯಕ್ರಮದ, ನಮ್ಮಮ್ಮ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮಜ್ಜಿಗೆ ಕೊಡ್ಲಿಕ್ಕೆ ಹೇಳ. ಆಯ್ತು, ಏನ್ ಕಾಯ್ಕೊಂಡು ಪ್ರತಿಷ್ಠಿತ ಮನೆತನ ಆಯ್ತು, ಎಲ್ಲಾರು ಹೇಳಿದ್ವಿ ಏನ್ ಕಾಳಜಿ ಮಾಡೋಣ, ನಾಳೆ ಒಂದು ದಿವಸ ಇಲ್ಲದ ನಿಮ್ಮ ಮನೆಗೆ ನಾವು ಮಜ್ಜಿಗೆ ಎಲ್ಲ ನಿಮ್ಮ ಮನೆಗೆ ಕೊಟ್ಬಿಡ್ತೀವಿ. ಎಲ್ಲಾರು ಇಂತಿಂತ ಕಡೆಗೆ ತುಂಬೆ ಮಜ್ಜಿಗೆ ತಗೊಂಡ್ಬರ್ಕು. ಮತ್ತೆ ಅವ್ರಿಗೆ ಹೇಳಿರ್ತಿದ್ರು, ನೀವು ಯಾರು ತಲಭಾಗಲ್ಲೇ ಬರಂಗಿಲ್ಲ, ಇತರ ಭಾಗದಲ್ಲಿ ನಾನು ನಿಂತಿರ್ತೀನಿ, ಅಲ್ಲಿ ಬಂದು ನೀವು ಮಜ್ಜಿಗೆ ಕೊಡ್ಬೇಕು ನಮ್ಗ. ಅಲ್ಲಿ ಕೂಡ ಆಯ್ತು ಹಂಗ ಮಾಡ್ತೀವಿ. ಮುಂಜಾನೆ 5-5:30 ಸುಮಾರು ಎಲ್ಲಾರು ಪಾಪ ಮಜ್ಜಿಗೆ ಕರ್ದು ತಂದು ಕೊಟ್ರೆ ಇವು ಹರಿವೆಲ್ಲ ತುಂಬಿ ಮನೆ ತುಂಬಾ ಮಜ್ಜಿಗೆ ಆಗಿಬಿಟ್ಟಿದ್ವು. ಮುಂಜಾನೆ ಅವರು ಎದ್ದು ಅರ್ಥಾತ್ ಏನು ಅಂದ್ರೆ ಬಾಗ್ಲ ತೆಗೆದು ಸರಿ ರಂಗೋಲಿ ಹಾಕ್ಬೇಕು ಅಂತೆಲ್ಲ ಅರ್ಥ ಆಯ್ತು. ನೋಡಿದ್ರೆ ಎಲ್ಲಿ ನೋಡಿದ್ರೆ ಮಜ್ಜಿಗೆನ ಬಿಟ್ಟಿದ್ವು. ನೋಡಿ ಗಾಬರಿಯಾಗಿ ನಾರಾಯಣ ಏನು ಎಲ್ಲ ಕಡೆ ಹೆಂಗ್ ಮಜ್ಜಿಗೆ ಬಿದ್ದವು, ಮಜ್ಜಿಗೆ ಬೇಕಂತ ಹೇಳಿದ್ದಲ್ವಾ, ಮಜ್ಜಿಗೆ ವ್ಯವಸ್ಥೆ ಮಾಡೀನಿ ಅಂತ ಇರ್ಬೋದು. ಅರ್ಥಾತ್ ರಾಮಬಾಯಿ ಬಂದು ನೋಡಿದ್ರೆ ಆಕೆ ಆಶ್ಚರ್ಯ ಗಾಬರಿ ಅಲ್ಲ. ಅಲ್ಲಿ ಹೋಗಿ ಎಷ್ಟು ಮಜ್ಜಿಗೆವು, ಮತ್ತೆ ಊರ್ ತುಂಬ ಒಟ್ಟು ಮುಗಿದೇ ಇರುವಷ್ಟು ಮಜ್ಜಿಗೆ. ನಮ್ಮ ಹೆಂಗ ಛಪ್ಪನ್ ಹೋಗುತ್ತು ಬಂದು ಹೊಟ್ಟು ಸಾಕಾಗಿ ಹೋಗುವಷ್ಟು ಛಪ್ಪನ್ ಹೋಗಿ ಬಂದು ಅರ್ಥಾತ್ ಏನು ಅಂದ್ರೆ ಸಣ್ಣಾಗಿ ಅವಾಗ ನಮ್ಮ ಮನುಷ್ಯನಾಗ ಮತ್ತೊಂದು ಬಂತು ಏನು ಅಂದ್ರೆ ಚಲೋ ಅದ ಅನುಕೂಲ ಆಗ್ತದ, ಪ್ರತಿ ಕೃಷ್ಣ ಜನ್ಮ ಮಾಡ್ತೀವಿ ಒಂದು ಮಾಡಿಬಿಟ್ರೆ ಛಪ್ಪನ್ ಹೋಗಿ ಇಷ್ಟೊಂದು ಭಕ್ತರು ಅಗ್ನಿ ಇಷ್ಟೊಂದು ಉತ್ಸಾಹದಿಂದ ಕೊಡ್ತಾರ ಅಂದ್ಕೊಳಕ ಮತ್ ನಾವ್ ಅದೇನ್ ಮಾಡ್ತೆಲ್ಲ ಕಡೆ ಪ್ರಸಾದ ಕಳಿಸ್ಬಿಟ್ರಾಯ್ತು. ಆಶ್ರಮದವರಂತೂ ನಡೀತದ. ಈ ರೀತಿಯಾಗಿರ್ತಕ್ಕಂಥ ವಿಲಕ್ಷಣ ವ್ಯಕ್ತಿತ್ವ ಅಂತಃಕರಣದೊಳಗೆ ಹೆಂಗ ಸುಗ್ತಿರ್ತಾವೆ ಅಂದ್ರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಆಗ ಅದಕ್ಕೊಂದು ಸರಿಯಾದ ದಿಶಾ ಬೇಕು. ಆಮೇಲೆ ಅವ್ರು ಹಂಗ ಹೇಳಿದ್ರು, ಅಣ್ಣ ನನಗೆ ಅನುಗ್ರಹ ಕೊಡುವಂತ ಅವರು ಇಲ್ಪ ನೀವು ಆ ಸಣ್ಣವಿದ್ದೀನಿ ಈಗ ಕೊಡ್ಲಿಕ್ಕೆ ಬರಂಗಿಲ್ಲ. ಅವ್ರಿಗೆ ಏನಾಗಿತ್ತು ಅಂದ್ರೆ ಸಾಕ್ಷಾತ್ ರಾಮದೇವರಿಂದ ಅವ್ರಿಗೂ ಅನುಗ್ರಹ ಆಗಿದೆ. ಆದ್ರಿಂದ ಈಗ ಕೊಡುದು ಬೇಡ, ಇನ್ನೂ ಸ್ವಲ್ಪ ದೊಡ್ಡವಾದ್ಮೇಲೆ ಕೊಡ್ತೀನಿ ಅಂತ ಅವರು ಗಂಭೀರವಾಗಿರ್ತಿದ್ರು ಮತ್ತು ಅಗದಿ ಒಳ್ಳೆ ವರ್ಚಸ್ವಿ ಮನುಷ್ಯ ಇದ್ರು ಅವರು. ಕೊನೆಗೆ ಇವ್ರು ಮನಸ್ಸಿಗೆ ಬಹಳ ಹರಗಲೆ ಆಗಿ ನನಗೆ ಅನುಗ್ರಹ ಆಗಲಿಲ್ಲ ಅಂತ ಹೇಳ್ಕೊಂಡು ಒಂದು ದಿವಸ ಕಟ್ಕೊಂಡು ಊರು ಹೊರಗೆ ಹೋಗಿ ಬಂದು 2-3 ಮೈಲ್ ಊರು ಹೋಗಿ ಅಲ್ಲೊಂದು ಮಾರುತಿ ಮಂದಿರದ ಬಾಗಲ ಹಾಕೊಂಡು 3 ದಿವಸ ಮಾರುತಿ ಕಟ್ಟೆ ಕಾಲು ಹಿಡ್ಕೊಂಡು ಅದ್ಗೋತ ಮಲ್ಕೊಂಡ್ಬಿಟ್ಟು ಮುಂದೆ ಮಾರುತಿ ಪ್ರತ್ಯಕ್ಷ ಕೇಳಿದ, ಯಾಕೆ ಹಿಂಗ್ ಮಾಡ್ಲಿಕ್ಕೆ ನಾರಾಯಣ? ಇಲ್ಲ, ನನಗೆ ರಾಮದೇವರಿಂದ ಅನುಗ್ರಹ ಆಗ್ಬೇಕು, ನನಗೆ ಅನುಗ್ರಹ ಕೊಡುವ. ಮಾರುತಿ ಹೇಳಿದ, ನಾನು ಕೊಡಂಗಿಲ್ಲ, ನಾ ರಾಮದೇವರಿಂದ ನನಗೆ ಅನುಗ್ರಹ ಆಗ್ತದೆ ಕೂಡ. ಸಾಕ್ಷಾತ್ ರಾಮದೇವರು ಬಂದು ಬಡಿ ಮೇಲೆ ಕೂತ್ಕೊಂಡು ಸಮರ್ಥರಿಗೆ ಏನ್ ಮಾಡಿದ ಅಂದ್ರೆ, ರಾಮದೇವರು ಇದೇ ಯಾವ ಮಂತ್ರವನ್ನು ನಾವು ಇವತ್ತು ಜಪ ಮಾಡ್ತೀವೋ ಅದೇ ಮಂತ್ರ ಅನ್ನುವಂಥದ್ದು ರಾಮದೇವರಿಂದ ನಮ್ಮ ತನಕ ಬಂದಿರತಕ್ಕಂಥ ಮಂತ್ರದು. ರಾಮದೇವರು ಸಮರ್ಥರ ಬಲಗಿರಿಯೊಳಗೆ ತಾರಕ ಮಂತ್ರವನ್ನು ಉಪದೇಶ ಮಾಡಿದ್ರು. ಉಪದೇಶ ಮಾಡಿ ಅವರಿಗೆ ಅನುಗ್ರಹ ಮಾಡಿ, ನೀನು ಮುಂದೆ ಬಹಳ ಭವಿಷ್ಯದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಆಗ್ತೀಪ ಅಂತ ಆಶೀರ್ವಾದ ಮಾಡಿದ್ರು.
ಮುಂದೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಖಂಡ ನಾಮಸ್ಮರಣೆ ಮಾಡಿ ಶುರು ಮಾಡಿದ್ರು. ಮುಂದೆ 12 ವರ್ಷ ಆಗೋದಕ್ಕೆ ನಾವು ತಾಯಿ ಮದುವೆ ಮಾಡ್ಕೊಂಡು ಬಹಳ ಗಂಟು ಬಿದ್ದು ಕೂಡಲೇ ನೀವು ಮದುವೆ ಮಾಡ್ಕೊಳ್ಳೋ ಉದ್ದೇಶ ಇದ್ದಿದ್ದಿಲ್ಲ. ತಾಯಿಗೆ ಎಷ್ಟು ಹೇಳಿದ್ರು ಕೇಳಬಾರ್ದು ಹಠ ಮಾಡಿದ್ರು. ಒಳಗೆ ಅವ್ರು ಮಾತು ಕೊಟ್ಟು ನಾನು ಆಗುವ ತಾಯಿ ಅಂತರ್ಪಟದ ಮುಂದೆ ನಾನು ನಿಂದಿರ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಕೊಂಡು ತಾಯಿಗೆ ಬಹಳ ಸಂತೋಷ ಆಯ್ತು. ಕನ್ಯಾ ನೋಡಿದ್ದ ಅವ್ರ ಬೈಕಿನ ಒಂದು ತಾಯಿಗೆ ಅಣ್ಣನ ಮಗಳಿನ ಒಬ್ಬರು ಕನ್ಯಾ ನೋಡಿ ನಿಶ್ಚಿತ ಆತು. ವೈಭವದಿಂದ ಮದುವೆದೆಲ್ಲ ಸಹ್ಯಾದಿ ಆದ್ರು. ಅಂತರ್ಪಟದ ಮುಂದೆ ನಿಂತು ನಾರಾಯಣ ಇವ್ರ ಮನಸ್ಸಿನಾಗ ವಿಚಾರದ ಬ್ಯಾರೆ ವಿಚಾರ ಚಕ್ರ ಬ್ಯಾರೆ ನಡೆದ್ಬಿಡ್ತದೆ. ಇದ್ರೊಳಗಿಂದ ಹೆಂಗ ಪಾರಾಗಬೇಕು, ಬ್ರಹ್ಮಾನಂದ ಮಹಾರಾಜರು ಹೆಂಗ ಆ ಮದುವೆಯ ಒಂದು ಇದ್ರೊಳಗಿಂದ ಪಾರಾಗಬೇಕು ಅಂತ ಅವ್ರು ಏನ್ ಮಾಡಿದ್ರು, ಬಿಳುಪು ಹತ್ತಿದ್ದನ್ನು ಉಪಯೋಗ ಮಾಡಿಕೊಂಡ್ರು. ಹಂಗ ಸಮರ್ಥರು ಅತ್ಯಂತ ವಿಲಕ್ಷಣ 12 ವರ್ಷಕ್ಕೆ ಎಂಥ ಒಂದು ವ್ಯಕ್ತಿತ್ವ ಇತ್ತು ಅಂದ್ರೆ ಪ್ರಚಂಡ ವ್ಯಕ್ತಿತ್ವ ಇತ್ತು. ಯಾರು ನೋಡಿದ್ರು ಅತ್ಯಂತ ಆಕರ್ಷಣೆ ಅನಿಸುವಂತ ವ್ಯಕ್ತಿತ್ವ. ಆದ್ರೆ ಆದ್ರಿಂದ ಎಲ್ಲರಿಗೂ ಅವ್ರ ಬಗ್ಗೆ ಬಹಳ ಇದು ಇರ್ತಿತ್ತು. ಇವರು ಮದುವೆ ಮಂಟಪದಲ್ಲಿ ಅಂತರ್ಪಟದ ಮುಂದೆ ನಿಂತಾಗ ಸುಮೂರ್ತಿಗೆ ಸಾವಧಾನ ಅಂತ ತಿಳ್ಕೊಂಡು 5 ಮಂಗಳಾಟಕ್ಕದ ಅಕ್ಕಿ ಕಾಳು ಹಾಕಿ ಅಂತರ್ಪಟ ತೆಗೆದು ನೋಡಿದ್ರೆ ಹುಡುಗಿಲ್ಲೇ ಇಲ್ಲ. ಹುಡುಗಿ ಏನಾಗ್ಬಿಟ್ಟಿದ್ದ ಅಂದ್ರೆ ಓಡಬೇಕಿತ್ತು. ನಾರಾಯಣ ಏನನ್ನು ಅಂತರ್ಪಟದ ಮುಂದಿಂದ ಒಬ್ಬರಿಗೆ ಗೊತ್ತಾಗದಂಗ ಹೊರಗಿನ ಅದರೊಳಗಿಂದ ಅವ್ರಿಗೆ ಬಹಳಾಗಿ ಓಡಿ 3 ಹೊರಗೆ ಒಂದು ದೊಡ್ಡದೊಂದು ಆಲದ ಮರ ಇತ್ತು. ಆಲದ ಮರದ ಒಂದು ದೊಡ್ಡದೊಂದು ಹೊದಲಿತ್ತು. 3-4 ದಿವಸ ಹೋಗಿ ನೋಡ್ಕೊಂಡ್ ಬಂದಿದ್ರು. ಎಲ್ಲಿ ಹೋಗಿ ಕೊಡ್ಬೇಕು ನಾನು ಒಂದ್ 2 ದಿವಸ. ಆಮೇಲೆ ಬಡ ಮ್ಯಾಲ ಹೋಗಿ ಹೊಡ್ಕೋತ ಬಂದು ಅವ್ರು ಓಡ್ಲಿಕ್ಕೆ ಹತ್ರ ಬೆನ್ನೆ ಆಗ್ಬಿಟ್ಟು ಆಮೇಲೆ ಹೊಡ್ಕೋತ ಬಂದು ಆ ಮ್ಯಾಲ ಆಲದ ಮರದ ಹೊದದ ಮ್ಯಾಗೆ 3 ದಿವಸ ಎಲ್ಲ ಅಡಿಕೊಂಡು ಕೂತ್ಬಿಟ್ಟು ಅದು ಮ್ಯಾಲ ದೊಡ್ಡದೊಂದು ಗಂಟಿನಂಗ ಆಗಿತ್ತು. ಅದ್ರೊಳಗೆ ಅಡಿಕೊಂಡು ಕೂತ್ಬಿಟ್ಟು ಇವರೆಲ್ಲ ಹುಡುಕಿ ಸಂಧಿ ತನಕ ಹುಡುಕಿದ್ರು. ಎಲ್ಲೂ ಹುಡುಗಿ ಸಿಗಲಿಲ್ಲ ಅಂದ ಕೂಡಲೇ ಕೊನೆಗೆ ಆ ಹುಡುಗಿಗೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ಇನ್ನೊಬ್ಬ ಹುಡುಗನ ಅಲ್ಲೇ ಹಿಡಿದು ಅಲ್ಲೇ ಇದ್ವಲ್ಲ ಎಲ್ಲರೂ ಹುಡುಗರು ಇರ್ತಾವ ಅದ್ರ ಪೈಕಿ ಒಂದು ಹುಡುಗನ ಹಿಡಿದು 3,000 ಅಕ್ಕಿ ಕಾಳು ಹಾಕಿ ಅಡಿಗೆ ರೆಡಿ ಆಗಿತ್ತು. ಊಟ ಮಾಡಿ ಎಲ್ಲ ಮನೆಗೆ ಹೋಗ್ಬಿಟ್ರು. ಸಮರ್ಥರು 2 ದಿವಸ 3 ದಿವಸ ಕೂತಿದ್ರ. ಆಮೇಲೆ ಅವ್ರು ಸಣ್ಣ ಕೆಳಗಿಳಿದ 3 ದಿವಸ ತನಕ ಹುಡುಗಿ ಅವ್ರವು ಹತ್ತು ಹಾಕಿದ್ರು. 4ನೇ ದಿವಸ ಕೆಳಗಿಳಿದು ನಿಧಾನವಾಗಿ ನಾಶಿಕಕ್ಕೆ ಬಂದ್ರು, ತಾಕಡಿಗೆ ಬಂದ್ರು. ಅಲ್ಲಿ ಒಂದು ದೊಡ್ಡದೊಂದು ತೆಗೆದು ತಕ್ಕೊಂಡು ಗುಹಾಗತೆ ಮಾಡಿಕೊಂಡು ಶಗಡಿ ಮತ್ತು ಎಲ್ಲಿ ಮಾಡಿದ್ರು ಹಾಳು ಮಣ್ಣು ಕೂಡಿಸಿ ಒಂದು ಮಾರುತಿ ಮೂರ್ತಿ ತಯಾರು ಮಾಡಿ ಕಿಟ್ ಅಂತಾರ. ಆ ಕಿಟ್ಟದ ಮೂರ್ತಿ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು 12 ವರ್ಷ ತಪಶ್ಚರ್ಯ ಮಾಡಿದ್ರು. ತಪಶ್ಚರ್ಯ ಅಂದ್ರೆ ಸಾಮಾನ್ಯ ನಾನು ಎಷ್ಟೋ ಸಲ ಹೇಳಿದ್ದೀನಿ. 5 ಮೈಲ್ ಅಲ್ಲಿಂದ ಪಂಚವಟಿ, ಅಲ್ಲಿಂದ ಓಡ್ಕೋತ ಪಂಚವಟಿಗೆ ಹೋಗ್ಬೇಕು. ಪಂಚವಟಿಯಲ್ಲಿ 12 ಗಂಟೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಗೋದಾವರಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಸೂರ್ಯೋದಯ ತನಕ ಗಾಯತ್ರಿ ಜಪ ಮಾಡಿ ಸೂರ್ಯೋದಯದಿಂದ ಮಧ್ಯಾಹ್ನ 12 ಗಂಟೆ ತನಕ ನಾಭಿ ಪರ್ಯಂತ ನೀರಿನಲ್ಲಿ ನಿಂತುಕೊಂಡು ಹಿಂಗ್ ಜಪ ಮಾಡ್ಕೋತ ನಿಂತು ಬಿಡ್ತಿದ್ವಿ. ಆ ನೀರಿನೊಳಗೆ ಕೆಳಗಿನ ಭಾಗ ಎಲ್ಲ ಬೆಳ್ಳಗಾಗಿ ಹೋಗ್ಬಿಟ್ಟು ಮೀನುಗಳ ಕಚ್ಚಿ ತೆಗ್ದು ಅಲ್ಲೆಲ್ಲ ತೆಗ್ದು ಬಿದ್ದಿದ್ವು. ಒಂಚೂರು ಎಲ್ಲೆಡೆ ಏನಾದ್ರು ಒಂಚೂರು ಹತ್ತಿರ ನಮ್ಗೆ ಎಷ್ಟು ತ್ರಾಸ ಆಗ್ತದೆ. ಅಂಥದ್ದು ಕಷ್ಟ ಪಡಬೇಕು ಅನ್ನೋದನ್ನ ನಾವಾಗೇ ಸ್ವೀಕಾರ ಮಾಡಿದರೇ ಅದರೊಳಗಿಂದ ಏನಾದ್ರು ನಿರ್ಮಾಣ ಆಗ್ತದನ್ನ ಹೊರತು ಬರೇ ನಾವು ಕಷ್ಟ ಕ್ಲೇಶ ಇವನ್ನೆಲ್ಲ ಬರೀ ಅವಾಯ್ಡ್ ಮಾಡ್ತಿರ್ತೀವಿ. ನನಗೆ ತ್ರಾಸ ಆಗಬಾರ್ದು, ನನಗೇನು ಇದು ಆಗಬಾರ್ದು, ಕಷ್ಟ ಆಗಬಾರ್ದು ಅನ್ನೋದನ್ನ ಮಾಡಿದ್ರೆ ನಮ್ದು ಆಯುಷ್ಯ ಎಲ್ಲ ವ್ಯರ್ಥ ಹೋಗ್ತದೆ. ಬರ್ತಕ್ಕಂಥ ಕಷ್ಟವನ್ನು ಸಮಾಧಾನದಿಂದ ಅನುಭವಿಸುವುದು ಒಂದು ಭೂಮಿಕ ಆದರೆ ಕಷ್ಟಗಳನ್ನ ಮೈಮೇಲೆ ಹಾಕೊಂಡು ಅದರೊಳಗಿಂದ ಏನಾದ್ರೂ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದೇನೋ ಅದಕ್ಕೂ ಒಂದು ಲಕ್ಷಣವಾಗಿರುವ ಅವಸ್ಥಾ. ಅದು ನಮ್ಮಂಥವ್ರದಲ್ಲ, ಅದು ಅಂಥವ್ರದನ್ನೇ. ಕಷ್ಟವನ್ನ ನಾವು ಮೈಮೇಲೆ ಹಾಕೊಂಡು ಅದ್ರ ಸಲುವಾಗಿ ಪರಿಶ್ರಮ ಪಡ್ಲಿಕ್ಕೆ ಬರ್ಬೇಕು. ಅಲ್ಲಿ ಹೋಗಿ ಅರ್ಥಾತ್ ಏನು ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸೂರ್ಯೋದಯ ತನಕ ನಾಮಸ್ಮರಣೆ ಮಾಡಿ ಅಲ್ಲಿಂದ 12 ಗಂಟೆಗೆ ಮಳೆ ಬಿಸಿಲು ಗಾಳಿ ಏನು ನೋಡೋದಾದ್ರೆ ಲಂಗೋಟಿ ಮೇಲೆ ಪಂಚವಟಿ ತನಕ ಜೋಳಿಗೆ ಬಗಲಿಗೆ ಹಾಕೊಂಡು ಹೊಡ್ಕೋತ ಹೋಗಿ 5 ಮನೆಯೊಳಗೆ ಕೇವಲ 5 ಮನೆಯೊಳಗನ ಭಿಕ್ಷಾ ಬೇಡ್ಕೊಂಡು ಬಂದು ಮಧುಕರಿ ಬೇಡ್ಕೊಂಡು ಬಂದು ಆ ಗುಹಾದಲ್ಲಿರ್ತಕ್ಕಂಥ ಮಾರುತಿ ನೈವೇದ್ಯ ದೋಷ ಜೋಳಿಗೆಯನ್ನು ಗೋದಾವರಿ ನೀರಿನಲ್ಲಿ ಎತ್ತಿ ತೆಗೆದು ಅದರೊಳಗಿನ ಉಪ್ಪು ಖಾರ ಎಲ್ಲ ಬಸದು ಹೋಗಲಿ, ಸಿಹಿ ಎಲ್ಲ ಬಸದು ಹೋಗಲಿ ಅಂತ ತಿಳ್ಕೊಂಡು ಅದನ್ನು ಎತ್ತಿ ತೆಗೆದು ಏನಿತ್ತು ಅದನ್ನೆಲ್ಲ ಕಲಿಸಿಕೊಂಡು ಅರ್ಥಾತ್ ಏನು ಅಂದ್ರೆ ಊಟ ಮಾಡ್ತಿದ್ವಿ.
ಈ ರೀತಿಯಾಗಿ ಊಟ ಮಾಡಿ ಆಮೇಲೆ ಏನು ಸ್ವಲ್ಪ ಹೊತ್ತು ಅಲ್ಲೇ ಏನೋ ನಾಮಸ್ಮರಣೆ ಮಾಡ್ಕೊತ ಅಡ್ಡಾಡಬೇಕು. 5 ಗಂಟೆಗೆ ಮಾತ್ರ ತಿರುಗಿ ಏನಾದ್ರು ಪಂಚವಟಿಗೆ ಹೋಗಿ ಎಲ್ಲಿಯಾದ್ರೂ ಯಾವ್ದಾದ್ರು ಮಂದಿರದಲ್ಲಿ ಅರ್ಥಾತ್ ಏನು ಅಂದ್ರೆ ಪ್ರವಚನ, ಸತ್ಸಂಗ, ಪುರಾಣ, ಮತ್ತೇನಾದ್ರೂ ಸಂಕೀರ್ತನ, ಹರಿಕಥೆ ಏನಾದ್ರೂ ನಡೆದಿದ್ರೆ ಅತಿ ಶ್ರದ್ಧೆಯಿಂದ ಅದನ್ನೆಲ್ಲ ಕೇಳಬೇಕು. ಮತ್ತೆ ತಿರುಗಿ ಏನಾದ್ರು 6:30 ಅನುಕೂಲ ಬಂದು ಸಂಧ್ಯಾವಂದನೆ ಮಾಡಿ ರಾತ್ರಿ 10 ಗಂಟೆವರೆಗೂ ಅರ್ಥಾತ್ ಏನು ಅಂದ್ರೆ ಗುಹಾದಲ್ಲಿ ಕೂತ್ಕೊಂಡು ನಾವು ತಂದಿರೋ ಪುಸ್ತಕ ಓದಬೇಕು. ಈ ರೀತಿಯಾಗಿ ಏನ್ ಮಾಡಿದ್ರು ಅಂದ್ರೆ 12 ವರ್ಷದ ಪಶ್ಚಾತ್ ಮಾಡಿದ್ರು. 3.5 ಕೋಟಿ ಜಪ, 3.5 ವರ್ಷಕ್ಕೆ 3.5 ದಿನ 30,000 ಜಪ ಮಾಡ್ತಿದ್ರು. 3.5 ವರ್ಷಕ್ಕೆ 3.5 ಕೋಟಿ ಜಪ ಆದ್ಮೇಲೆ ಪ್ರತ್ಯಕ್ಷ ರಾಮದೇವರು ಬಂದು ದರ್ಶನ ಕೊಟ್ಟು ಹೇಳಿದ, ನಾರಾಯಣ ನಾನು ನಿನ್ನ ಈ ಕಠೋರ ಸಾಧನೆ ನೋಡ್ಲಿಕ್ಕೆ ಆಗೋದಪ್ಪ, ಆದ್ರಿಂದ ಸಾಕು ಬಿಡಿದ. ಅವಾಗ ಅವ್ರು ಹೇಳಿದ್ರು, ರಾಮ ನಂದು 13 ಕೋಟಿ ಸಂಕಲ್ಪದಪ್ಪ, ಆದ್ರಿಂದ ನಾನು 13 ಕೋಟಿ ಆಗುತ್ತಂತ ಬಿಡುವುದಿಲ್ಲ, ನಾ ಮಾಡ್ತೀನಿ ಅಂದಾಗ ರಾಮಂದ ಎಷ್ಟರ ತ್ರಾಸ ಪಡ್ಕೋತಿದೀಯ. ಅವಾಗ ಅವ್ರು ಹೇಳಿದ್ರು, ಮತ್ತು ಲೋಕ ಕಲ್ಯಾಣಕ್ಕಾಗಿ ನಾನು ಕಷ್ಟಪಡದೆ ಇದ್ದು ಹೆಂಗ್ ಮಾಡ್ಬೇಕು, ಆದ್ರಿಂದ ನಾನು ಮಾಡ್ತೀನಿ ಅಂತ ಮತ್ತೆ 7 ಕೋಟಿ ಆಗುತ್ತೆ. ಮತ್ತೊಂದ್ಸಲ ರಾಮದೇವ್ರು ಬಂದೆ, ಈಗರ ಬಿಡಿರಿ, ನಾನು ನೀ 13 ಕೋಟಿ ಆಗುತ್ತಂತ ಇಲ್ಲ ಬರಬೇಡ, ಒಂದು 13 ಕೋಟಿ ಆದ್ಮೇಲೆ ಮತ್ತೆ ರಾಮದೇವ್ರು ಬಂದು ಹೇಳಿದ್ರು. ಅವಾಗ ರಾಮದೇವ್ರು ಹೇಳಿದ್ರು, ಈಗ ನೀನು ನಿಜವಾಗಿ ಏನಾದ್ರು ಅಂದ್ರೆ ಸಮರ್ಥ ಆಗಿ. ಅವತ್ತಿಂದ ಅವ್ರಿಗೆ ಸಮರ್ಥ ರಾಮದಾಸ ಸ್ವಾಮಿಗಳು ಅಲ್ಲಿ ಕದ್ರು. ನಾ ಏನ್ ಮಾಡಿದೆ ಅಂತಂದಾಗ ಅವ್ರು ಹೇಳಿದ್ರು, 12 ವರ್ಷ ನೀವು ಭಾರತ ಭ್ರಮಣ ಮಾಡು ಆಯ್ತು ಅಂತ. ಆಸೇತು ಹಿಮಾಚಲ ಸಂಪೂರ್ಣ ಭಾರತವನ್ನ 12 ವರ್ಷ ಭ್ರಮಣ ಮಾಡಿ ಬಂದು ಅವ್ರದ್ದು ಏನೇನು ಇರ್ತಿತ್ತು, ಅವರು ಲಗೇಜು, ಬ್ಯಾಗು ಅವೆಲ್ಲ ಏನೇನು ಇರ್ತಿತ್ತು ಅಂದ್ರೆ, ಒಂದು ಹಿಂದೆ ಬೆನ್ನಿಗೆ ಒಂದು ಕೃಷ್ಣಾಜಿನ ಕಟ್ಕೊಂಡಿರ್ತಿದ್ರು, ಇತ್ಲಾಗ ಜೋಳಿಗೆ, ಆ ಜೋಳಿಗೆ ಒಳಗೆ ಏನಪ್ಪಾ ಅಂದ್ರೆ 1-2 ಬಟ್ಟಿ, ಅದೇ ರೀತಿಯಾಗಿ ಒಂದೇನು ತಟ್ಟಿ ಬುಟ್ಟಿ ಅಷ್ಟು ಇಟ್ಕೊಂಡು ಕೃಷ್ಣಾಜಿನವನ್ನ ಹಿಂದೆ ಬೆನ್ನಿಗೆ ಕಟ್ಕೊಂಡ್ಬಿಟ್ಟಿರ್ತಿದ್ರು. ಯಾಕೆಂದ್ರೆ ಕೂತ್ರ ಅದ್ರ ಮೇಲೆ ಕೂಡುದು, ಮಲ್ಕೊಂಡು ಉದ್ದಕ್ಕೆ ಮಲ್ಕೊಂಡ್ರೆ ಅದ್ರ ಮೇಲೆ ಮಲ್ಕೊಂಡು, ಬೇರೆ ಹಾಸಿಗಿಲ್ಲ, ಬದುಕಿಲ್ಲ, ಏನಿಲ್ಲ. ಈ ರೀತಿಯಾಗಿ 12 ವರ್ಷ ಭಾರತವನ್ನೆಲ್ಲ ಸಂಚಾರ ಮಾಡಿ ಮತ್ತೆ ಪಂಚವಟಿಗೆ ಬಂದಾಗ ರಾಮದೇವರಿಗೆ ಹೇಳಿದ್ರು, ಏನ್ ಮಾಡಿದ ನೀನು ಹೋಗಿ ನಿನ್ನ ತಾಯಿ ದರ್ಶನ ಮಾಡು, ಆಮೇಲೆ ಛತ್ರಪತಿ ಶಿವಾಜಿ ಅನ್ನುವಂಥ ಸಿಂಹಾಂಶ ಸಂಭೂತನಾಗಿರ್ತಕ್ಕಂಥ ಒಬ್ಬ ಶಿವಾಜಿ ಅವನ ಅವತಾರ ಆಗಿದೆ, ಅವನಿಗೆ ನೀನು ಧರ್ಮ ಸ್ಥಾಪನೆ ಮಾಡುವುದಕ್ಕೆ, ರಾಜ್ಯ ಸ್ಥಾಪನೆ ಮಾಡುವುದಕ್ಕೆ ನೀನು ಅವನಿಗೆ ಮಾರ್ಗದರ್ಶನ ಮಾಡುವಂತ ಹೇಳಿದ್ರು. ಅವಾಗ ಸಮರ್ಥರು ಏನಂದ್ರು, ರಾಮ ನನಗೆ ಇನ್ನೊಂದು ವರ್ಷ ಎಲ್ಲಾದ್ರೂ ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡ್ಬೇಕನ್ಸಿದ್ದೆ. ಆಯ್ತಪ್ಪ, ಹಂಗ ಮಾಡುವಂತ ತಿಳ್ಕೊಂಡು ಮಹಾಬಳೇಶ್ವರದಲ್ಲಿ ಮತ್ತೊಂದು ವರ್ಷ 1 ಕೋಟಿ ಜಪ ಮಾಡಿದ್ರು. ನಮ್ಗೆ ಯಾವಾಗ ಜಪ ಮುಗಿದಾವೋ, ಯಾವಾಗ ಜಪ ಮಾಡಿ ಕೊಳ್ಳ ಹಾಕೊಂಡು ಯಾವಾಗ ನಾವು ಸ್ವಚ್ಛಂದವಾಗಿ ಅಡ್ಡಾಡ್ಕೊಂಡಿದ್ದೀವೋ ಅಂತ ನಮಗೆ ಅನಿಸಿದೆ. ಅವ್ರು 12 ವರ್ಷದ ಅಷ್ಟೆಲ್ಲ 24 ವರ್ಷ ಕಷ್ಟಪಟ್ಟೊಳಗೂ ಅವ್ರಿಗೇನು ಅನಿಸ್ತಂದ್ರೆ, ಇನ್ನೂ 1 ವರ್ಷ ನಾನು ನಾಮಸ್ಮರಣೆ ಅಷ್ಟಕ್ಕೆ ಮುಗಿಲಿಲ್ರಿ. ಅವ್ರಿಗೆ ನಾಮಸ್ಮರಣೆ ಮಾಡೋ ವಾಸನಾ ಮುಗಿದಿದ್ದಿಲ್ಲ ಅಂತ ತಿಳ್ಕೊಂಡನೆ ಮತ್ತೆ ಮಹಾರಾಜನಾಗಿ ಅವತಾರ ಮಾಡಿ ಬಂದು ಮತ್ತೆ ಆಯುಷ್ಯ ತುಂಬ ನಾಮಸ್ಮರಣೆ ಮಾಡಿ. ಅರ್ಥಾತ್ ಏನು ಅಂದ್ರೆ, ನಾಮಸ್ಮರಣೆ ವಾಸನ ಇಷ್ಟೊಂದು ಅವರಿಗೆ ಉತ್ಕಟವಾಗಿತ್ತು ಅಂತ. ಮಹಾಬಳೇಶ್ವರದಲ್ಲಿ ಮತ್ತೊಂದು ವರ್ಷ ಇತ್ತು. ಆಮೇಲೆ ಮನೆಗೆ ಹೋದ್ರು, ತಾಯಿ ದರ್ಶನ ಆಯಿತು, ತಾಯಿ ಕೋಟೆಯಾಗಿತ್ತು. ಅವಾಗ ತಾಯಿ ಹೇಳಿದ್ದು, ನಾರಾಯಣ ಇನ್ನೂ ಅಂಥ ಏನು ವಯಸ್ಸಾಗಿಲ್ಪ, ಈಗ ನೀನು ಇನ್ನೂ 36-37 ವರ್ಷವ, ಆದ್ದರಿಂದ ನೀನು ಮದುವೆ ಮಾಡಿಕೊ. ಅವಾಗ ಅವ್ರು ಹೇಳಿದಮ್ಮ, ಈ ಅವತಾರದಲ್ಲಿ ಮದುವೆ, ಈ ಅವತಾರದಲ್ಲಿ ನಾನೆಲ್ಲ ಆಯುಷ್ಯೆಲ್ಲ ಗುಡ್ಗಾಡಿನ ಕಲಿಬೇಕಾಗಿದೆ, ಆದ್ರಿಂದ ಈ ಅವತಾರದಲ್ಲಿ ಮದುವಿಲ್ಲ, ಮುಂದಿನ ಅವತಾರದಲ್ಲಿ 1 ಅಲ್ಲ 2 ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು. ಆ ಪ್ರಕಾರವಾಗಿ ಅವರೇ ಅದರ ಆಡುಬಾಯಿನ ಗೀತಾಬಾಯಿಯಾಗಿ ಹುಟ್ಟಿ ಬಂದರು. ಅದೇ ಸೂರ್ಯಾಜಿ ಬಂದರೆ ಏನಾದ್ರು, ರಾವಗಿ ಆದರು, ಅದೇ ಸಮರ್ಥರ ಏನಾದ್ರು ಮಹಾರಾಜರಾಗಿ ಅವತಾರ ಮಾಡಿ ಬಂದರು ಅನ್ನೋದನ್ನು ನಾವು ನೋಡ್ತೀವಿ. ಆಮೇಲೆ ಸಮರ್ಥ ರಾಮದಾಸ ಸ್ವಾಮಿಗಳು ಛತ್ರಪತಿ ಶಿವಾಜಿಗೆ ಅನುಗ್ರಹ ಕೊಟ್ಟು ಅವನಿಂದ ಏನ್ ಮಾಡಿದ್ರು ಅಂದ್ರೆ, ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಿಸಿದ್ರು. ನಮ್ಮ ಭಾರತೀಯ ಸನಾತನ ವೈದಿಕ ಪರಂಪರೆಯನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಗೋಬ್ರಾಹ್ಮಣ ಪರಿಪಾಲನೆಗಾಗಿ ಛತ್ರಪತಿ ಶಿವಾಜಿಯನ್ನ ಅನುಗ್ರಹ ಮಾಡಿ ಅವನನ್ನು ಏನ್ ಮಾಡಿ ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಅವನಿಗೆ ಅನುಗ್ರಹ ಮಾಡಿದ್ರು. ಆ ಪ್ರಕಾರವಾಗಿ ರಾಮರಾಜ್ಯ ಸ್ಥಾಪನೆ ಸಮರ್ಥ
ಶಿವಾಜಿಯ ಕಾಲದಲ್ಲಿ ಎಲ್ಲಿ ನೋಡಿದಲ್ಲಿ ಎಷ್ಟೊಂದು ಧರ್ಮ ಅನ್ನುವಂತಹದ್ದು ಇದು ಆಗಿತ್ತು. ಆಮೇಲೆ ಮುಂದೆ ಈ ರೀತಿಯಾಗಿ ಇವರು ಸಹಿತ 106 ಜನ ಶಿಷ್ಯರು, ಕಲ್ಯಾಣ ಸ್ವಾಮಿ, ಕೇಶವ ಸ್ವಾಮಿ, ಉದ್ಧವ ಗೋಸಾವಿ ಅಂತ ತಿಳ್ಕೊಂಡು ಅನೇಕ 300 ಜನ ಶಿಷ್ಯರು ಇವರ ಜೊತೆಗೆ ಇರ್ತಿದ್ದರು. ಯಾವಾಗಲೂ ಭಾರತದಲ್ಲಿ 1200 ಮಠಗಳನ್ನು ಸ್ಥಾಪನಾ ಮಾಡಿದರು. ಅದೇ ರೀತಿಯಾಗಿ ಪ್ರತಿಯೊಂದು ಮಠದವರು ಮಾರುತಿ ಸ್ಥಾಪನಾ ಮಾಡಿದರು. ಅದೇ ರೀತಿಯಾಗಿ ಏನು ಅಂದ್ರೆ ಸಮರ್ಥ ರಾಮದಾಸ ಸ್ವಾಮಿಗಳು ಅರ್ಥಾತ್ ಏನು ಅಂದ್ರೆ ಅತ್ಯಂತ ತಮ್ಮ ದಿವ್ಯ ಅನುಭವಗಳನ್ನೆಲ್ಲ ಒಂದು ಇದನ್ನು ಮಾಡಿ ಆಮೇಲೆ ಅವರು ಏನ್ ಮಾಡಿ ದಾಸಬೋಧ ಅನ್ನುವಂತ ಒಂದು ಶಿವಥರ ಗಳಿ, ಶಿವಥರ ಅನ್ನುವಂತ ಒಂದು ಸ್ಥಾನ ಇದೆ. ಅದ ಹೆಂಗ ಸುತ್ತಲೂ ಗುಡ್ಡದ ಮಧ್ಯದಲ್ಲಿ ಕೊಳ್ಳದ, ಆ ಕೊಳ್ಳದಲ್ಲಿ ಒಂದು ದೊಡ್ಡ ಗುಹಾದ, ಆ ಗುಹಾದಲ್ಲಿ ಇದ್ದುಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ದಾಸಬೋಧವನ್ನು ಅವರು ಹೇಳಿದರು. ಕಲ್ಯಾಣ ಸ್ವಾಮಿ ಬರೆದರು. ಈ ರೀತಿಯಾಗಿರ್ತಕ್ಕಂಥ ದಾಸಬೋಧ, ಮನಾತೆ ಶ್ಲೋಕ, ಆತ್ಮಾರಾಮ ಇತ್ಯಾದಿ ಗ್ರಂಥಗಳನ್ನು ಬರೆದರು. ಲಕ್ಷಾವಧಿ ಜನರಿಗೆ ಭಗವಂತನ ನಾಮಸ್ಮರಣೆ ಒಂದು ಅರ್ಥಾತ್ ನಾಮಸ್ಮರಣೆ ಅರ್ಥಾತ್ ಏನು ಅಂದ್ರೆ ಉಪದೇಶ ಮಾಡಿದ್ರು, ಅನುಗ್ರಹ ಕೊಟ್ಟರು, ಅವರು ನಾಮಸ್ಮರಣೆ ತೊಡಗಿಸಿದ್ರು. ವಿಲಕ್ಷಣವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಅರ್ಥಾತ್ ಏನು ಛತ್ರಪತಿ ಶಿವಾಜಿಯನ್ನು ಮುಂದಿಟ್ಟುಕೊಂಡು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಅವರು ಒಬ್ಬೊಬ್ಬರು ಶಿಷ್ಯರು ಎಂಥ ವಿಲಕ್ಷಣವಾಗಿರ್ತಕ್ಕಂಥ ಒಂದು ನಿಷ್ಠೆ, ಶ್ರದ್ಧೆ, ಭಾವನಾ, ಭಕ್ತಿ ಉಳ್ಳವರಿದ್ರು ಅಂದ್ರೆ ಬ್ರಹ್ಮಾನಂದ ಮಹಾರಾಜ ಚರಿತ್ರೆಯಲ್ಲಿ ಒಂದು 5 ಮಂದಿ ಬರೆದಿದ್ರು. ಅದೇ ರೀತಿಯಾಗಿ ವೀಣಾಬಾಯಿ, ಅಕ್ಕಾಬಾಯಿ ಅನ್ನುವಂಥ ಒಂದು ಹೆಣ್ಮಕ್ಕಳು ಸಹಿತ ಎಷ್ಟೊಂದು ನಿಷ್ಠಾವಂತರಾಗಿದ್ರು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅರ್ಥಾತ್ ಏನು ಅವರು ದಿವ್ಯವಾಗಿರ್ತಕ್ಕಂಥ ಒಂದು ಏನದ ಅಂತಂದ್ರೆ ಒಂದು ಕಾಲ ಅನ್ನುವಂಥದ್ದಾಗಿ ಹೋಯಿತು. ಅಂಥ ಸಮರ್ಥ ರಾಮದಾಸ ಸ್ವಾಮಿಗಳು ಕೊನೆಗೆ ಅವರು ಅರ್ಥಾತ್ ಏನು ಅಂದ್ರೆ ಕಲ್ಯಾಣ ಸ್ವಾಮಿನ ಅವ್ರ ಊರ ಡೋಮ್ ಅಂತ ತಿಳ್ಕೊಂಡು, ಡೋಮ್ ಗಾಮ್ ಅಂತ ತಿಳ್ಕೊಂಡು ಕಲ್ಯಾಣ ಸ್ವಾಮಿಗಳು ಊರದು, ಅಲ್ಲೂ ಸಹಿತ ಅವರು ಮಠ ಮಾಡಿದ್ರು. ಕಲ್ಯಾಣ ಸ್ವಾಮಿಗಳು ಯಾವುದೋ ಒಂದು ನಿಮಿತ್ತದಿಂದ ಅವ್ರು ಏನ್ ಮಾಡಿ ಡೋಮ್ ಗಾಮ್ ಕಳಿಸಿ ಅತಿ ಸ್ವಲ್ಪ ಜನರನ್ನ ತಮ್ಮ ಜೊತೆಗೆ ಸಜ್ಜನಗಢದಲ್ಲಿ ಇಟ್ಕೊಂಡಿದ್ರು. ಆ ರೀತಿಯಾಗಿ ನೋಡೋದು ಮುಖ್ಯ ಉದ್ದೇಶ ಏನಿತ್ತು ಅಂದ್ರೆ ಕಲ್ಯಾಣ ಸ್ವಾಮಿ ಡೋಮ್ ಗಾಮ್ ಕಳಿಸೋ ಉದ್ದೇಶ ಏನಿತ್ತು ಅಂದ್ರೆ ಇವ್ರು ದೇಹ ಬಿಟ್ಟಾಗ ಅವನಿಗೆ ಬಹಳ ಮನಸ್ಸಿಗೆ ತ್ರಾಸ ಮಾಡ್ಕೊತಾನೆ ಅಂತ ತಿಳ್ಕೊಂಡು ಬಹಳಷ್ಟು ಶಿಷ್ಯರನ್ನೆಲ್ಲ ದೂರ ಕಳಿಸಿ ಕೆಲವೇ ಶಿಷ್ಯರು ತಮ್ಮ ಹತ್ರ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ದೇಹ ಬಿಡೋ ಮನುಷ್ಯನನ್ನು ನಿರ್ಧಾರ ಮಾಡಿದ್ರು. ಆ ಪ್ರಕಾರ ಅದರ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ತಂಜಾವೂರಿನಲ್ಲಿ ಒಬ್ಬ ಏನಿದ್ದ ಅಂದ್ರೆ ಈ ಪಂಚಧಾತುವಿನ ಮೂರ್ತಿ ಮಾಡ್ತಕ್ಕಂಥ ಕಲಾಕಾರ ಇಲ್ಲ. ಆದ್ರೆ ಅವನಿಗೆ ಕಣ್ಣು ಹೋಗಿದ್ದು. ಅವಾಗ ಸಮರ್ಥರು ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ನೀನು ರಾಮ, ಲಕ್ಷ್ಮಣ, ಸೀತಾ, ಮಾರುತಿ ಮೂರ್ತಿ ಮಾಡಿಕೊಡ್ಪ ಅಂತ ಹೇಳ್ಕೊಂಡು ಹೇಳಿದ್ರು. ಅವನ್ನ ಕಣ್ಣೆಲ್ಲ ಏನ್ ಮಾಡ್ಲಿ. ಅವಾಗ ಅವ್ರು ಹೇಳಿದ್ರು ಏನ್ ಕಾಳಜಿ ಮಾಡಬೇಡ, ನೀನು ಮೂರ್ತಿ ಮಾಡೋ ಮೂರ್ತಿ ಕಣ್ಣು ಬರ್ತಾವೆ, ಕಣ್ಣು ಕಾಣಿಸ್ತಾವೆ. ಆ ಪ್ರಕಾರವಾಗಿ ಅವನಿಗೆ ಅನುಗ್ರಹ ಮಾಡಿ ಕಣ್ಣು ಕೊಟ್ಟರು. ಅವನು ಸುಂದರವಾಗಿರ್ತಕ್ಕಂಥ ಮೂರ್ತಿಗಳನ್ನು ಮಾಡಿದ. ಆ ಮೂರ್ತಿಗಳನ್ನು ಅವನು ಮಾಘ ಮಧ್ಯ ಚತುರ್ಥಿ ದಿವಸ ಸಜ್ಜನಗಢಕ್ಕೆ ತಗೊಂಡು ಬಂದು ಸಮರ್ಥರಿಗೆ ಸಮರ್ಪಣೆ ಮಾಡಿದ್ಕೊಂಡು ಸಮರ್ಥರಿಗೆ ಬಹಳ ಸಂತೋಷ ಆಯ್ತು. ಮನುಷ್ಯನಾಗ ಅವರು ಮೊದಲೇ ನಿರ್ಧಾರ, ಮಹಾರಾಜರು ಹೆಂಗೆ ನಿರ್ಧಾರ ಮಾಡಿದ್ರು, ಬ್ರಹ್ಮಾನಂದ ಮಹಾರಾಜರು ಹೆಂಗೆ ನಿರ್ಧಾರ ಮಾಡಿದ್ರು, ಆನಂದ ಸಾಗರ ಹೆಂಗೆ ಮನುಷ್ಯನ ನಿರ್ಧಾರ ಮಾಡಿದ್ರು ದೇಹ ಬಿಡುವುದನ್ನ, ಅಂದ್ರೆ ಸಮರ್ಥರು ಸಹಿತ ಮನುಷ್ಯನಾಗ ನಿರ್ಧಾರ ಮಾಡಿದ್ರು ದೇಹ ಬಿಡುವ ವಿಷಯವಾಗಿ. ಅರ್ಥಾತ್ ಏನದಕ್ಕೆ ಅನುಸಾರವಾಗಿ ಅವರು ತಮ್ಮ ಬಹಳಷ್ಟು ಜನರನ್ನೆಲ್ಲ ಶಿಷ್ಯರನ್ನು ದೂರ ಕಳಿಸಿ ತಮ್ಮ ಜೊತೆಗಿದ್ದ ಕೆಲವು ಶಿಷ್ಯರಿಗೆ ಮುಂದಿನವಾದ ಪರಿಸ್ಥಿತಿಯ ಬಗ್ಗೆ ಸೂಕ್ಷ್ಮವಾಗಿ ಕಲ್ಪನೆ ಕೊಟ್ಟು ಮಾಘವದ್ಯ ನವಮಿ ದಿವಸ ಅವ್ರೇನ್ ಮಾಡಿದ್ರು ಅಂತಂದ್ರೆ ಮಾಘವದ್ಯ ನವಮಿ ದಿವಸ ಬೆಳಿಗ್ಗೆ ಸ್ನಾನ ಇತ್ಯಾದಿಗಳನ್ನೆಲ್ಲ ಮಾಡಿ 12 ಗಂಟೆವರೆಗೂ ಅರ್ಥಾತ್ ಏನು ತಮ್ಮ ಶೇಷಗರದಲ್ಲಿ ತಾವು ಮಲ್ಕೊಳ್ಳೋ ಕೊಲಿಯಲ್ಲೇನೆ ಛತ್ರಪತಿ ಶಿವಾಜಿ ಅವರೊಂದು ಹಿತ್ತಾಳೆ ಮಂಚವನ್ನು ಕೊಟ್ಟಿದ್ದ. ಅಲ್ಲೇ ಶೇಷಗರದಲ್ಲಿ ಅದು ಇವತ್ತು ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿ ಅವರು ಶಿಷ್ಯರಿಗೆ ಆ ಕಲ್ಯಾಣ ಸ್ವಾಮಿ ತಂದೆ ನೀರು ತುಂಬಿಕೊಂಡು ಬಂದಿರ್ಬೇಡ, ಹಂಡೇನೂ ಅಲ್ಲೇ ಇಟ್ಟಾರೆ. ಈಗ ಅನೇಕ ವಸ್ತುಗಳನ್ನು ಇಟ್ಟಾರ ಅಲ್ಲಿ. ಅಲ್ಲೇನೆ ಅವರು ಕೂತ್ಕೊಂಡು ರಾಮದೇವರು ಪೂಜೆ ಮಾಡಿದ್ರು. ಪೂಜೆ ಮಾಡಿ ಸರಿಯಾಗಿ 12 ಗಂಟೆಗೆ ಸಮರ್ಥ ರಾಮದಾಸ ಸ್ವಾಮಿಗಳು ತಮ್ಮ ದಿವ್ಯವಾಗಿರ್ತಕ್ಕಂಥ ತೇಜವನ್ನ ಅರ್ಥಾತ್ ಏನು ಅಂದ್ರೆ ಭಜನೆ ಮಾಡ್ತಾ ಆಮೇಲೆ ಉಪದೇಶ ಮಾಡ್ತಾ ಹೇಳಿದ್ರೆ ಏನು ಅಂತಂದ್ರೆ ಇನ್ನು ಮುಂದೆ ನೀವೆಲ್ಲರೂ ನೀವು ನಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡೆಲ್ಲ ಹೇಳಿ ಆಮೇಲೆ ಸಮರ್ಥ ರಾಮದಾಸ ಸ್ವಾಮಿಗಳು
ತಮ್ಮ ದಿವ್ಯವಾಗಿರ್ತಕ್ಕಂಥ ತೇಜವನ್ನ ತಮ್ಮ ಅವರ ಮುಖದೊಳಗಿಂದ ಆ ತೇಜ ಏನದನ್ನು ಹೊರಗೆ ಬಂದು ಶ್ರೀರಾಮದೇವರ ಮುಖದಲ್ಲಿ ಪ್ರವೇಶ ಆದದ್ದನ್ನ ಅಲ್ಲಿ ಕೂತವರೆಲ್ಲರೂ ಇದ್ದವರೆಲ್ಲರೂ ನೋಡಿದ್ರು. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಪ್ರಕಾಶ ಏನದನ್ನು ತೇಜ ಏನದು ಅದೇನಾಯಿತು ಅಂದ್ರೆ ರಾಮದೇವರ ಮುಖದಲ್ಲಿ ಪ್ರವೇಶ ಆದ ಕೂಡಲೇ ಸಮರ್ಥರು ತಮ್ಮ ದೇಹವನ್ನು ಬಿಟ್ಟರು ಅನ್ನುವಂಥದ್ದು ಆ ಒಂದು ದಿವ್ಯವಾಗಿರ್ತಕ್ಕಂತಹ ಪ್ರಸಂಗವನ್ನು ನಾವು ಸ್ಮರಣೆ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಸಮರ್ಥ ರಾಮದಾಸ ಸ್ವಾಮಿಗಳಿಗೆ ಇನ್ನು ಮಾಘವದ್ಯ ನವಮಿ ದಾಸನವಮಿ ಅಂತ ಅನ್ಕೊಳ್ಳುವಂತಹ ಈ ದಿವಸ ನಾವೆಲ್ಲರೂ ಏನ್ ಮಾಡೋಣ, ಆ ಸದ್ಗುರುಗಳಿಗೆ ಆ ಸದ್ಗುರು ಶ್ರೇಷ್ಠರಾಗಿರ್ತಕ್ಕಂತಹ ಸಮರ್ಥ ರಾಮದಾಸ ಸ್ವಾಮಿಗಳಿಗೆ ನಮ್ಮ ಅಂತಃಕರಣ ಪೂರ್ವಕವಾಗಿರ್ತಕ್ಕಂತಹ ಒಂದು ಶ್ರದ್ಧಾಂಜಲಿಯನ್ನ ಈ ಪುಷ್ಪಗಳ ಮೂಲಕವಾಗಿ ಅವರಿಗೆ ಸಮರ್ಪಣೆ ಮಾಡಿ ಆಮೇಲೆ ನೈವೇದ್ಯ ಆರತಿ ಅನ್ನುವಂಥದ್ದಾಗ್ತದೆ. ಅದರ ಅರ್ಥಾತ್ ಏನು ಅಂದ್ರೆ ನಾವೆಲ್ಲರೂ ಅವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದು, ಮಹಾರಾಜರ ಸಮರ್ಥರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದೇನು ಅಂದ್ರೆ ನಮಗೆ ಅರ್ಥಾತ್ ಏನು ಅಂತಂದ್ರೆ ಆಯುಷ್ಯ ಆರೋಗ್ಯ ಐಶ್ವರ್ಯಗಳನ್ನು ಅನುಗ್ರಹಿಸಿರಿ. ಅದೇ ರೀತಿಯಾಗಿ ಮುಖ್ಯವಾಗಿ ನಮಗೆಲ್ಲರಿಗೂ ಏನು ಅಂತಂದ್ರೆ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಟ್ರಿ ಅಂತ ಕರ್ತವ್ಯದಿಂದ ಪ್ರಾರ್ಥನೆ ಮಾಡ್ತಾ ಸಮರ್ಥ ರಾಮದಾಸ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೇಷ್ಠ ಗಂಗಾಧರ ಸ್ವಾಮಿ ಮಹಾರಾಜ್ ಕಿ ಜೈ, ಮಹಾರುದ್ರ ಹನುಮಾನ್ ಕಿ ಜೈ, ಶ್ರೀ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. रघुपति राघव राजा राम पतित पावन सीताराम, रघुपति राघव पतित पावन सीताराम, रघुपति राघव राजा राम पतित पावन सीताराम, रघुपति राघव राजा राम रघुपति राघव राजा राम पावन सीताराम, रघुपति राघव राजा राम पतित पावन सीताराम, रघुपति राघव राजा राम पतित पावन सीताराम, रघुपति राघव राजा राम पतित पावन सीताराम, रघुपति राघव रघुपति राघव राजा राम पतित पावन सीताराम, रघुपति राघव राजा राम पतित पावन सीताराम, रघुपति राघव राजा राम पतित पावन सीताराम,
जय जय राम। पार्वती पदे हर हर महादेव। कुंडलीकवरद हरे विठ्ठल। श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय। सद्गुरु श्री ब्रह्मानंद महाराज की जय। जय जय गुरुदेव समर्थ। श्री राम समर्थ। जय देवा जय देवा जय माना गंगा मेरे पकड़ा धाला से गोदावरी स्वामी गोदावरी स्वामी स्वामी महाराज की जय। जय जय रघुवीर समर्थ।